ओम शांति। मीठे बच्चे, अभी तुम ಅಮರ್ಲೋಕ್ ಸ್ಥಾಪನಾ करने ನಿಮಿತ್ತ हो। ಶಿವತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಾವು ಅಮರಲೋಕವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ನಿಮಿತ್ತರಾಗಿದ್ದೀರ। ಜहाँ कोई भी दुख व पाप नहीं होगा। ಅಮರಲೋಕದಲ್ಲಿ ಏನಿರೋದಿಲ್ಲ, ದುಃಖನೂ ಇರೋದಿಲ್ಲ ಮತ್ತು ಪಾಪಗಳ ಹೆಸರು ಕೂಡ ಇರೋದಿಲ್ಲ। ವಹ ಹಿ ವಾಯ್ಸ್ಲೆಸ್ ವರ್ಲ್ಡ್, ಆ ಪ್ರಪಂಚಕ್ಕೆ ಹೆಸರೇ ಇದೆ ನಿರ್ವಿಕಾರಿ ಪ್ರಪಂಚ। ಪ್ರಶ್ನೆ ಇದೆ, गॉडली फैमिली का ವಂಡರ್ಫುಲ್ ಪ್ಲಾನ್ कौन सा है? ಈಶ್ವರೀಯ ಪರಿವಾರದ ಅದ್ಭುತವಾಗಿರ್ತಕ್ಕಂಥ ಪ್ಲಾನ್ ಯಾವುದಾಗಿದೆ? ಉತ್ತರ, गॉडली फैमिली का प्लान है ಫ್ಯಾಮಿಲಿ ಪ್ಲಾನಿಂಗ್ करना। गॉडली ಫ್ಯಾಮಿಲಿನ ಪ್ಲಾನಿಂಗ್ ಏನಪ್ಪ ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋ ಅಂಥದ್ದು। एक सत्य धर्म की स्थापना कर अनेक धर्मों का विनाश करना। ಒಂದು ಸತ್ಯ ಧರ್ಮದ ಸ್ಥಾಪನೆ ಮಾಡೋದು ಅನೇಕ ಅಸತ್ಯ ಧರ್ಮಗಳ ವಿನಾಶನ ಮಾಡಿಸ್ತಕ್ಕಂಥದ್ದು। ಮನುಷ್ಯ ಬರ್ತ್ ಕಂಟ್ರೋಲ್ के लिए प्लान्स बनाते रहते हैं। ಜನರು ಜನಸಂಖ್ಯೆ ಕಮ್ಮಿ ಮಾಡಲಿಕ್ಕೆ, ಬರ್ತ್ ಕಂಟ್ರೋಲ್ ಮಾಡಲಿಕ್ಕೆ ಪ್ಲಾನ್ಸ್ ಮಾಡ್ತಾ ಇರ್ತಾರೆ। ಬಾಬಾ कहते उनका ಪ್ಲಾನ್ಸ್ ಚಲ್ ನ ಸಕೆ, ಅವ್ರು ಯಾರ ಪ್ಲ್ಯಾನು ಕೂಡ ಸಕ್ಸಸ್ ಆಗಲ್ಲ, ನಡೆಯೋದಿಲ್ಲ ಅಂತ। ಏಕೆಂದರೆ ಪರಂಧಾಮದಲ್ಲಿರೋಂಥ ಪ್ರತಿಯೊಂದು ಆತ್ಮನೂ ಈ ಪ್ರಪಂಚಕ್ಕೆ ಏನಾಗಲೇಬೇಕು, ಪಾತ್ರ ಮಾಡಲಿಕ್ಕೆ ಬರಲೇಬೇಕು, ಯಾರನ್ನೂ ನಿಲ್ಸೋಕ್ಕಾಗಲ್ಲ ಪರಂಧಾಮದಿಂದ ಬರಬೇಡ್ರಿ ಅಂತ। मैं ही नई दुनिया की स्थापना करता हूँ तो बाकी सब आत्माएं ऊपर घर में चले जाती हैं। ಶಿವಬಾಬಾ ಹೇಳ್ತಾರೆ, ನಾನೇ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದೀನಿ, ಸ್ಥಾಪನೆ ಮಾಡ್ತೀನಿ, ಮತ್ತು ಬಾಕಿ ಎಲ್ಲ ಆತ್ಮಗಳು ಮೇಲೆ ಮನೆಗೆ ಹೊರಟೋಗ್ಬಿಡ್ತವೆ। ಬಹು ತೋಡಿ ಆತ್ಮಾಯೇ ಹಿ ರಹತಿ ಹೇ, ಸತ್ಯುಗಕ್ಕೋಸ್ಕರ ಎಷ್ಟು ಆತ್ಮಗಳಿರ್ತವೆ? ಕೆಲವೇ ಆತ್ಮಗಳು ಉಳ್ಕೊಂಡ್ಬಿಡ್ತವೆ। ಓಂ ಶಾಂತಿ, ये घर भी है, ಯೂನಿವರ್ಸಿಟಿ भी है। ಇದು ಮನೆ ಕೂಡ ಆಗಿದೆ ಮತ್ತು ಜೊತೆಯಲ್ಲಿ ವಿಶ್ವವಿದ್ಯಾಲಯ ಕೂಡ ಆಗಿದೆ। ಅವರ ಇನ್ಸ್ಟಿಟ್ಯೂಷನ್ भी है, ಇದಕ್ಕೆ ಇನ್ಸ್ಟಿಟ್ಯೂಷನ್ ಅಂತಲೂ ಕೂಡ ಕರೆಯಲಾಗುತ್ತೆ। तुम बच्चों की आत्मा जानती है वह है ಶಿವ ಬಾಬಾ। ನಿಮಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳಿಗೆ ತಂದೆಯಾರಾಗಿದ್ದಾರೆ ಶಿವ ಬಾಬಾ। ಆತ್ಮಯೇ ಸಾಲಿಗ್ರಾಮ, ಆತ್ಮಗಳೆಲ್ಲರೂ ಕೂಡ ಏನಾಗಿದ್ದೀವಿ? ಸಾಲಿಗ್ರಾಮಗಳು। ಜಿನ್ಕ ಯ ಶರೀರ ಹೇ, ಅವ್ರದ್ದೇ ಇದು ಶರೀರ ಆಗಿದೆ। ಶರೀರ ನಹಿ ಕಹೆಂಗೆ ಹಮಾರಿ ಆತ್ಮ, ಶರೀರ ಹೇಳೋದಿಲ್ಲ ನನ್ನ ಆತ್ಮ ಅಂತ, ಗೊತ್ತಾಯ್ತಾ? ಆತ್ಮ ಕೇತೆ ಹಮಾರ ಶರೀರ, ಒಳಗಡೆ ಇರೋ ಆತ್ಮ ಹೇಳುತ್ತೆ ಇದು ನನ್ನ ದೇಹ, ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ಕಣ್ಣು, ಇದು ನನ್ನ ಕಿವಿ, ಈ ಪಾರ್ಟ್ಸ್ ಎಲ್ಲ ಇದೆಯಲ್ಲ, ಇದಕ್ಕೆಲ್ಲ ಆತ್ಮ ಹೇಳುತ್ತೆ ಇವೆಲ್ಲ ನಂದು ಅಂತ। ಶರೀರ ಹೇಳೋದಿಲ್ಲ ಈ ಆತ್ಮ ನಂದು ಅಂತ। ಯಾಕೆ? ಶರೀರ ಏನಾಗಿದೆ? ಚೈತನ್ಯ ಅಲ್ಲ, ಶರೀರ ಏನಾಗಿದೆ? ಜಡ ಆಗಿದೆ। ಶರೀರದಲ್ಲಿ ಮನಸ್ಸು ಬುದ್ಧಿ ಇಲ್ಲ, ಶರೀರದಲ್ಲಿ ಜೀವಕೋಶಗಳಿದ್ದಾವೆ। ಆತ್ಮದಲ್ಲಿದೆ ಮನಸ್ಸು ಬುದ್ಧಿ ಸಂಸ್ಕಾರ, ಆತ್ಮದಲ್ಲಿದೆ ಚೈತನ್ಯ। ಆತ್ಮ कहती हमारा शरीर ಆತ್ಮ है ಅವಿನಾಶಿ, ಶರೀರ है ವಿನಾಶಿ। ಆತ್ಮ ಆಗಿದೆ ಅವಿನಾಶಿ, ಶರೀರ ಆಗಿದೆ ವಿನಾಶಿ। ಅಭಿ ತುಮ್ ಅಪ್ನೆ ಕೋ ಆತ್ಮ ಸಮಜ್ತೆ ಹೋ, ಬಾಬಾ ಹೇಳ್ತಾ ಇದ್ದಾರೆ, ಈಗ ನಿಮ್ಮನ್ನು ನೀವು ಆತ್ಮ ಅಂತ ಏನು ಮಾಡ್ತಾ ಇದ್ದೀರಿ? ತಿಳ್ಕೊಳ್ತಾ ಇದ್ದೀರಿ। ಹಮಾರ ಬಾಬಾ ಶಿವ ಹೇ ವಹ ಸುಪ್ರೀಂ ಫಾದರ್, ನಮ್ಮೆಲ್ಲರ ಆತ್ಮಗಳ ತಂದೆ ಯಾರು? ತಂದೆ ಆಗಿದ್ದಾರೆ, ಅವ್ರಿಗೆ ಪರಮ ಪಿತಾ ಅಂತ ಹೇಳಲಾಗುತ್ತೆ। ಆತ್ಮ ಜಾನ್ತಿ ಹೇ ಹಮಾರ ಸುಪ್ರೀಂ ಬಾಬಾ ಬಿ ಹೇ, ಆತ್ಮಕ್ಕೆ ಗೊತ್ತಿದೆ ಅವರು ನಮ್ಮ ಪರಮ ಪಿತನೂ ಆಗಿದ್ದಾರೆ। ಸುಪ್ರೀಂ ಟೀಚರ್ ಬಿ ಹೇ, ಪರಮ ಶಿಕ್ಷಕನೂ ಆಗಿದ್ದಾರೆ। ಸುಪ್ರೀಂ ಗುರು ಬಿ ಹೇ, ಪರಮ ಗುರುನೂ ಆಗಿದ್ದಾರೆ। ಭಕ್ತಿ ಮಾರ್ಗ ಮೇ ಬಿ ಬುಲಾತೆ ಹೇ ಓ ಗಾಡ್ ಫಾದರ್, ಭಕ್ತಿ ಮಾರ್ಗದಲ್ಲಿ ಕರೀತಾ ಇದ್ದಾರೆ ಓ ಭಗವಂತ। मरने समय भी कहते हैं हे भगवान,
ಸಾಯೋ ಕಾಲಕ್ಕೂ ಹೇಳ್ತಾರೆ ಹೇ ಭಗವಂತ, ಹೇ ಈಶ್ವರ್, ಪುಕಾರ್ತೆ ना, ಕರೀತಾರಲ್ವ, ಕೂಗ್ತಾರಲ್ವ. ಪರಂತು ಕಿಸ್ಕಿ ಬುದ್ಧಿ ಮೇ ಯಥಾರ್ಥ ರೀತಿ ಬೈಟ್ತಾ ನಹಿ. ಆದರೆ ಯಾರ ಬುದ್ಧಿನಲ್ಲಿ ಕೂಡ ವಿಚಾರಗಳೇನಾಗೋದಿಲ್ಲ, ಕೂತ್ಕೊಳ್ಳೋದಿಲ್ಲ. ಫಾದರ್ ತೋ ಸಬ್ ಆತ್ಮಾಂಕೋ ಏಕ ಹೋ ಗಯ. ತಂದೆ ಅಂತೂ ಎಲ್ಲ ಆತ್ಮಗಳಿಗೆ ಒಬ್ಬರೇ ಆಗಿದ್ದಾರೆ. ಫಿರ್ ಕಹಾ ಜಾತಾ ಹೈ ಹೇ ಪತಿತ್ ಪಾವನ್. ಆಮೇಲೆ ಹೇಳಲಾಗುತ್ತೆ ಹೇ ಪತಿತ ಪಾವನ ಅಂದ್ಬಿಟ್ಟು. ತೋ ಗುರು ಭಿ ಹೋ ಗಯ, ಅಂದರೆ ಪರಮಾತ್ಮ ಏನಾಗಿದ್ದಾರೆ, ಮುಂದೆ ಬನ್ನಿ, ಗುರು ಕೂಡ ಆಗಿದ್ದಾರೆ. कहते हैं दुख से हमको लिबरेट कर ಶಾಂತಿಧಾಮ में ले जाओ. ದುಃಖದಲ್ಲಿದ್ದಾಗ ಪ್ರತಿಯೊಂದು ಆತ್ಮಗಳು ಹೇಳ್ತವೆ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಿ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ರಿ ಅಂತ. तो बाबा भी हुआ, फिर पतित पावन गुरु भी हुआ. ಇಲ್ಲಿ ಶಿವಬಾಬಾ ತಂದೆನೂ ಆಗಿದ್ದಾರೆ, ಮತ್ತು ಪತಿತ ಪಾವನ ಗುರುನೂ ಆಗಿದ್ದಾರೆ. ಫಿರ್ ಸೃಷ್ಟಿ ಚಕ್ರ ಕೇಸೆ ಫಿರ್ತಾ ಹೈ. ಮತ್ತು ಈ ಸೃಷ್ಟಿಯ ಚಕ್ರ ಯಾವ ಥರ ಸುತ್ತಾ ಇದೆ. ಮನುಷ್ಯ 84 ಜನ್ಮ ಕೇಸೆ ಲೇತೆ ಹೈ. ಜನರು 84 ಜನ್ಮಗಳನ್ನು ಯಾವ ಥರ ತೊಗೊತಾರೆ. ಯ ಬೇಹದ್ ಕಿ ಹಿಸ್ಟ್ರಿ ಜಾಗೃತಿ ಸುನಾತೆ ಹೈ. ಇದು ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳವನ್ನು ತಂದೆ ಬಂದು ತಿಳಿಸ್ತಾರೆ. ಇಸ್ಲಿಯೇ ಸುಪ್ರೀಂ ಟೀಚರ್ ಬಿ ಹುವಾ. ಯಾಕೆ ಪರಮ ಶಿಕ್ಷಕ ಅಂತ ಶಿವಬಾಬಾ ಅವ್ರಿಗೆ ಹೇಳೋದು, ಅವರು ಬಂದು ಬೇಹದ್ದಿನ ಹಿಸ್ಟ್ರಿ ಹೇಳ್ತಾರೆ, ಅದರಿಂದ ಅವರು ಪರಮ ಶಿಕ್ಷಕ ಆಗಿದ್ದಾರೆ. ಲೌಕಿಕದಲ್ಲಿ ಹಿಸ್ಟ್ರಿ ಓದಿಸೋವಂಥ ಮಾಸ್ಟ್ರುಗಳಿಗೆ ಪರಮ ಶಿಕ್ಷಕ ಟೈಟ್ಲ್ ಕೊಡೋಕ್ಕೆ ಬರೋದಿಲ್ಲ. ಯಾಕೆ, ಅವರು ಇಷ್ಟೆಲ್ಲ ಹೇಳೋದಿಲ್ಲ ಅಲ್ವಾ. आज्ञान काल में भी बाप अलग, टीचर अलग, गुरु अलग होते हैं. ಅಜ್ಞಾನ ಕಾಲದಲ್ಲಿ ತಂದೆ ಬೇರೆ ಇರ್ತಾರೆ, ಶಿಕ್ಷಕ ಬೇರೆ ಇರ್ತಾರೆ, ಗುರು ಬೇರೆ ಇರ್ತಾರೆ. ಯ ಬೇಹದ್ ಕಾ ಬಾಪ್ ಟೀಚರ್ ಗುರು ಏಕ ಹಿ ಹೈ. ಇಲ್ಲಿ ಬೇಹದ್ದಿನ ತಂದೆ ಶಿಕ್ಷಕ ಗುರು ಮೂವರು ಒಬ್ಬರೇ ಇದ್ದಾರೆ. ಕಿತ್ನಾ ಫರ್ಕ್ ಹೋ ಗಯಾ ಹೈ. ಎಷ್ಟೊಂದು ವ್ಯತ್ಯಾಸಗಳು ಆಗೋಯ್ತು. ಬೇಹದ್ ಕಾ ಬಾಬಾ ಬೇಹದ್ ಕಾ ವರ್ಷ ದೇತೆ ಹೈ. ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಬಚ್ಚೋಂಕು ಯಹ ಹದ್ ಕಾ ಅವ್ರ ವರ್ಷ ದೇತೆ ಹೈ. ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಅವರು ಹದ್ದಿನ ಆಸ್ತಿಯನ್ನು ಕೊಡ್ತಾರೆ. ಪಢಾಯಿ ಬಿ ಹದ್ ಕಿ, ವಿದ್ಯೆ ಕೂಡ ಹದ್ದಿಂದೇ ಕೊಡ್ತಾರೆ. ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಕೋತು ಕೊಯ್ ಜಾನ್ತೆ ನಹಿ. ಪ್ರಪಂಚದ ಇತಿಹಾಸ ಭೂಗೋಳವನ್ನು ಯಾರು ಕೂಡ ಏನು ಮಾಡಿಲ್ಲ, ತಿಳ್ಕೊಂಡೇ ಇಲ್ಲ. ये किसको पता नहीं लक्ष्मी नारायण ने राज्य कैसे पाया है. ಯಾರಿಗೂ ಕೂಡ ಗೊತ್ತಿಲ್ಲ ಲಕ್ಷ್ಮೀನಾರಾಯಣರು ರಾಜ್ಯಭಾಗ್ಯವನ್ನು ಯಾವ ಥರ ತಗೊಂಡ್ರು ಅಂತ. ಕಿತನಾ ಸಮಯ ವ ರಾಜ್ಯ ಚಲ. ಎಷ್ಟು ಟೈಮ್ ನಡೀತು ಲಕ್ಷ್ಮೀನಾರಾಯಣ ರಾಜ್ಯ. ಫಿರ್ त्रेता के राम सीता ने कितना समय राज्य लिया. ಸತ್ಯುಗ ಲಕ್ಷ್ಮೀನಾರಾಯಣ ಎಷ್ಟು ಟೈಮ್ ರಾಜ್ಯ ಆಳಿದ್ರು, ತ್ರೇತಾಯುಗದ ರಾಮ ಸೀತಾ ಎಷ್ಟು ಟೈಮ್ ರಾಜ್ಯ ಆಳಿದ್ರು, कुछ भी नहीं जानते. ಇದು ಏನೇನೋ ಯಾರು ತಿಳ್ಕೊಂಡಿಲ್ಲ. अभी तुम बच्चे समझते हो बेहद का बाबा आया है हमको पढ़ा. ಈಗ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆ ಬಂದಿದ್ದಾರೆ ಮಕ್ಕಳಿಗೆ ಏನು ಮಾಡಲಿಕ್ಕೆ, ಓದಿಸ್ಲಿಕ್ಕೆ. फिर बाबा सद्गति का रास्ता बताते हैं. ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಸದ್ಗತಿಗೆ ಹೆಂಗೆ ಹೋಗಬೇಕು ಅನ್ನೋ ರೂಟ್ ಹೇಳ್ಕೊಡ್ತಾ ಇದ್ದಾರೆ. तुम 84 ಜನ್ಮ ಲೇತೆ ಲೇತೆ ಪತಿತ್ ಬಂತೆ ಹೋ. ನೀವೇ 84 ಜನ್ಮಗಳನ್ನು ತೆಗೆದುಕೊಂಡು ಏನಾಗ್ಬಿಟ್ಟಿದ್ದೀರಿ, ಕೊನೆಯಲ್ಲಿ ಪತಿತರಾಗ್ಬಿಟ್ಟಿದ್ದೀರಿ. ಅಬ್ ಪಾವನ್ ಬನ್ನ ಹೇ. ಇವಾಗ ಏನಾಗಬೇಕಾಗಿದೆ, ಪತಿತರಾಗಿರೋರು ಪಾವನರಾಗಬೇಕು. ವಹ ತಮೋ ಪ್ರಧಾನ್ ದುನಿಯಾ ಸತೋ ರಜೋ ತಮೋ ಮೇ ಹರ್ ಚೀಸ್ ಆತಿ ಹೇ. ಅದು ಬಾಬಾ ಹೇಳ್ತಾರೆ, ಇದು ತಮೋ ಪ್ರಧಾನ ಪ್ರಪಂಚ. ಪ್ರತಿಯೊಂದು ವಸ್ತು ಈ ಪ್ರಪಂಚದಲ್ಲಿ ಸಾತ್ವಿಕತೆಯಿಂದ ರಾಜಸಿಕದಿಂದ ತಾಮಸಿಕ ಸ್ಟೇಜ್ಗೆ ಇಳಿತವೆ ಅಂತಾರೆ. ಅಂದರೆ ಮೊದಲು ಚೆನ್ನಾಗಿರುತ್ತೆ, ಬರ್ತಾ ಬರ್ತಾ ಪ್ರತಿಯೊಂದು ವಸ್ತು ಹಳೇದಾಗ್ತಾ ಹೋಗುತ್ತೆ. ಆ ಪಾವನ್ ಬನ್ನ ಹೇ ಯಹ ತಮೋ ಪ್ರಧಾನ್ ದುನಿಯಾ. ಈಗ ಪಾವನರು ಆಗಬೇಕಾಗಿದೆ, ಈ ಕಲಿಯುಗ ಆಗಿದೆ ತಮೋ ಪ್ರಧಾನ ಪ್ರಪಂಚ. सतो रजो तमो में हर चीज़ आती है. जो सृष्टि है उनकी आई हुई नई से पुरानी, पुरानी से नई होती है.
ಈ ಸೃಷ್ಟಿನೂ ಕೂಡ ಏನಿದೆ ಇದರ ಆಯಸ್ಸು ಕೂಡ ಬಾಬಾ ಹೇಳ್ತಾರೆ ಹೊಸದರಿಂದ ಹಳೆದು, ಹಳೆದರಿಂದ ಹೊಸದು ಆಗುತ್ತೆ. ಯಹ ತೋ ಸಬ್ ಜಾನ್ತೆ, ಇದನ್ನಂತೂ ಎಲ್ಲರೂ ತಿಳ್ಕೊಂಡೇ ಇದ್ದಾರೆ. सतयुग में भारत ही था, उनमें देवी देवताओं का राज्य था. ಸತ್ಯುಗದಲ್ಲಿ ದೇವಾನ್ ದೇವತೆಗಳಿದ್ದರು, ಅಲ್ಲಿ ದೇವಿ ದೇವತೆಗಳದೇ ರಾಜ್ಯ ಇತ್ತು. ಗಾಡೆಜ್ ಕಾ ರಾಜ್ಯ ಥಾ, ಸತ್ಯುಗದಲ್ಲಿ ಯಾರ ರಾಜ್ಯ ಇತ್ತು? ದೇವಾನು ದೇವತೆಗಳದೇ ರಾಜ್ಯ ಇತ್ತು. ಅಚ್ಚಾ ಫಿರ್ ಕ್ಯಾ ಹುವಾ? ಓಕೆ, ಅವ್ರದ್ದೆಲ್ಲ ರಾಜ್ಯ ನಡೀತು. ಆಮೇಲೆ ಏನಾಯಿತು ಬಾಬಾ ಕೇಳ್ತಾರೆ. उन्होंने पुनर्जन्म लिया, सतो प्रधान से सतो रजोतमो से आए. ಅವ್ರು ರಾಜ್ಯ ತೊಗೊಂಡ್ರು, ಆಮೇಲೆ ಸतो ರಜೋ ತಮೋ ಸ್ಟೇಜಸ್ಸನ್ನು ಅವರು ಕೂಡ ಪಡ್ಕೊಂಡು ಬಂದರು ಆತ್ಮಗಳು. ಇತನೇ ಜನ್ಮಲಿ, ಪ್ರತಿಯೊಬ್ಬರು ಕೂಡ ಇಷ್ಟಿಷ್ಟು ಜನ್ಮಗಳನ್ನು ತೆಗೆದುಕೊಳ್ತಾ ಬಂದರು. ಭಾರತ್ में 5000 वर्ष पहले जब लक्ष्मी नारायण का राज्य था तो वही मनुष्य की आयु एवरेज 125 ವರ್ಷ ಹೋತಿ ಹೈ. ಭಾರತ ದೇಶದಲ್ಲಿ 5000 ವರ್ಷಗಳ ಹಿಂದೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಅಲ್ಲಿನ ಮನುಷ್ಯರು ಆಯಸ್ಸು ಏನಿತ್ತು? 125, 150 ಇತ್ತು ಅಂತ. 125 ತ್ರೇತಾಯುಗ, 150 ಸತ್ಯುಗ. ಉನ್ಕ ಅಮರ್ಲೋಕ ಕಹ ಜಾತೆ, ಅದಕ್ಕೆ ಅಮರ್ಲೋಕ ಅಂತ ಹೇಳ್ತಾರೆ. ಅಮರ್ಲೋಕ ಅಂದರೆ ಯಾರು ಸಾಯವೇ ಇಲ್ಲ ಅಂತಲ್ಲ, ಲಾಂಗ್ ಲೈಫ್ ಇರ್ತಾರೆ ಅಂತ. ಮತ್ತು ಅಲ್ಲಿ ಶರೀರ ಬಿಡೋದು ಗೊತ್ತಿರುತ್ತೆ, ಶರೀರ ತಗೊಳ್ಳೋದು ಗೊತ್ತಿರುತ್ತೆ, ಆತ್ಮಜ್ಞಾನ ಇರುತ್ತೆ. ಅಕಾಲಿ ಮೃತ್ಯು ಕಭಿ ಹೋತಾ ನಹಿ, ಅಕಾಲಿಕ ಮರಣಗಳು ಸತ್ಯುಗದಲ್ಲಿ ಸಂಭವಿಸೋದೇ ಇಲ್ಲ. ಯಹ ಮೃತ್ಯು ಲೋಕ ಅಮರ್ ಲೋಕ ಮೇ ಮನುಷ್ಯ ಅಮರ್ रहते, ಆಯು ಭಿ ಬಡಿ रहती है. ಈ ಕಲಿಯುಗ ಮೃತ್ಯು ಲೋಕ ಆಗಿದೆ, ಆಯಸ್ಸು ಕೂಡ ದೀರ್ಘಾಯಸ್ಸಿರುತ್ತೆ. ಸತ್ಯುಗದಲ್ಲಿ ಪವಿತ್ರ ಗೃಹಸ್ಥಾಶ್ರಮ ಇತ್ತು. ವೈಸ್ಲೆಸ್ಟ್ ವರ್ಲ್ಡ್ ಕಹಾ ಜಾತಾ ಹೈ, ಸತ್ಯುಗಕ್ಕೆ ಏನಂತ ಹೇಳಲಾಗುತ್ತೆ? ನಿರ್ವಿಕಾರಿ ಪ್ರಪಂಚ. ಅಭಿತು ವಿಶಸ್ ವರ್ಲ್ಡ್, ಇವಾಗ ಏನಾಗ್ಬಿಟ್ಟಿದೆ? ಪ್ರಪಂಚ ವಿಕಾರಿ ಪ್ರಪಂಚ ಆಗಿದೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಶಿವ ಬಾಬಾ ಕಿ ಸಂತಾನ ಹೈ, ನಿಮಗೆ ಗೊತ್ತಿದೆ ನಾವೆಲ್ಲರೂ ಕೂಡ ಶಿವ ತಂದೆಯ ಸಂತಾನರಾಗಿದ್ದೇವೆ. ವರ್ಷ ಶಿವ ಬಾಬಾ ಸೆ ಮಿಲ್ತಾ ಹೈ, ಆಸ್ತಿ ಯಾರಿಂದ ಸಿಗ್ತಾ ಇದೆ? ಶಿವ ತಂದೆಯಿಂದ. ದಾದ ಡ್ಯಾಡ, ಇವರು ಬಾಬಾ ಹೇಳ್ತಾರೆ ಏನಾಗಿದ್ದಾರೆ? ದಾದಾ ಆಗಿದ್ದಾರೆ. ಗ್ರ್ಯಾಂಡ್ ಫಾದರ್ ವರ್ಷ ಡ್ಯಾಡೆ ಕಾ ಮಿಲ್ತಾ ಹೈ, ಇವರು ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಆಸ್ತಿ ಅಂತಕ್ಕಂಥದ್ದು ಆ ಒಂದು ತಂದೆಯಿಂದ ಸಿಕ್ಕುತ್ತೆ. ಡ್ಯಾಡಿ ಕಿ ಪ್ರಾಪರ್ಟಿ ಪರ್ ಸಬ್ಕ ಹಕ್ಕು ಇರುತ್ತಾ ಹೈ, ತಾತನ ಆಸ್ತಿ ಮೇಲೆ ಎಲ್ಲರಿಗೂ ಏನಿರುತ್ತೆ? ಅಧಿಕಾರ ಇರುತ್ತೆ. ಬ್ರಹ್ಮಕ್ಕೂ ಕಹಾ ಜಾತಾ ಹೈ ಪ್ರಜಾಪಿತ, ಬ್ರಹ್ಮನಿಗೆ ಕರೀಲಾಗುತ್ತೆ ಪ್ರಜಾಪಿತ. ಆಡಮ್ ಅವ್ರ ಈವ್ ಏನಂತ ಹೇಳಲಾಗುತ್ತೆ? ಬ್ರಹ್ಮ ಮತ್ತು ಸರಸ್ವತಿ. ಆದಮ್ ಬೀಬಿ ಮತ್ತು ಏನಂತ ಹೇಳಲಾಗುತ್ತೆ? ಬ್ರಹ್ಮ ಸರಸ್ವತಿ ಆದಮ್ ಬೀಬಿ ಅಂತ ಅವ್ರು ಹೇಳ್ತಾರೆ. ಬಾಕಿ ವಹಿ ನಿರಾಕಾರ ಗಾಡ್ ಫಾದರ್, ಅವರಾಗಿದ್ದಾರೆ ನಿರಾಕಾರ ಗಾಡ್ ಫಾದರ್ ಪರಂಪಿತ. तो ये ಪ್ರಜಾಪಿತ हो गया ಸಾಕಾರಿ ಫಾದರ್, ಇಲ್ಲಿರುವಂಥವರು ಪ್ರಜಾಪಿತ ಆಗಿದ್ದಾರೆ, ಸಾಕಾರ ತಂದೆ. उनको अपना शरीर है, शिव बाबा को अपना शरीर नहीं. ಬ್ರಹ್ಮ ಬಾಬಾರವ್ರಿಗೆ ತಮ್ಮದೇ ಶರೀರ ಇತ್ತು, ಶಿವ ಬಾಬಾವ್ರಿಗೆ ತಮ್ಮದೇ ಶರೀರ ಇಲ್ಲ. तो तुमको वर्षा मिलता है ಶಿವ ಬಾಬಾ से ಬ್ರಹ್ಮ ದ್ವಾರ, ನಿಮಗೆ ಪ್ರಾಪರ್ಟಿ ಸಿಗುತ್ತೆ ಯಾರ ಮುಖಾಂತರ? ಶಿವ ಬಾಬಾ ಅವರು ಇಂದ ಸಿಗುತ್ತೆ, ಬ್ರಹ್ಮ ಬಾಬಾ ಮುಖಾಂತರ ಸಿಕ್ಕುತ್ತೆ ಅಂತಾರೆ. ಡ್ಯಾಡಿ ಕಿ ಮಿಲ್ಕಿಯತ್ ಮಿಲೇಗಿ ತೋ ಬಾಬಾ ದ್ವಾರನ, ತಾತನ ಆಸ್ತಿ ಸಿಗುತ್ತೆ ಯಾರಿಂದ? ತಂದೆ ಮುಖಾಂತರ. ಶಿವ ಬಾಬಾ ಸೆ भी ಬ್ರಹ್ಮ ದ್ವಾರ ತುಮको फिर से ಮನುಷ್ಯ से ದೇವತಾ ಬನ್ ರಹೆ ಹೋ. ಶಿವ ಬಾಬಾ ಅವರಿಂದ ಬ್ರಹ್ಮ ಮುಖಾಂತರ ಪುನಃ ನಿಮಗೆ ಶಿವ ಬಾಬಾ ಅವರಿಂದ ನೀವೇನಾಗ್ತಾ ಇದ್ದೀರಿ? ದೇವತೆಗಳು ಆಗ್ತಾ ಇದ್ದೀರಿ. ಮನುಷ್ಯ ಸೇ ದೇವತಾ ಕಿಯೇ ಕರತ್ನ ಲಗಿ ಬಾರ್, ಮನುಷ್ಯರಿಂದ ದೇವತೆಗಳು ಆಗ್ತಾರೆ. तो ಭಗವಾನ್ನೇ ಯಾರು ಮಾಡಿದ್ರು? ಭಗವಂತನೇ ಮಾಡಿದ್ದು. ಮಹಿಮಾ ಕರ್ತೆ ಹೇ ನಾ ಗ್ರಂಥೋಮೆ, ಮಹಿಮೆಗಳನ್ನು ಮಾಡ್ತಾರೆ ಗ್ರಂಥಗಳಲ್ಲಿ. महिमा बहुत है, जैसे बाबा कहते हैं अलफ को याद करो तो बेबादशाही तुम्हारी. ಈಗ ಮಹಿಮೆ ಅಂತೂ ತುಂಬ ಇದೆ.
ತಂದೆ ನೆನಪು ಮಾಡಿ ರಾಜ್ಯ ಭಾಗ್ಯ ನಿಮ್ಮದು. ಗುರು ನಾನಕ್ನೆ ಭೀ ಕೇತೆ ಥೇ ಜಪ್ ಸಾಹೇಬ್ ಕೋ ತೋ ಸುಖ ಮಿಲೆ. ಗುರು ನಾನಕ್ ಕೂಡ ಹೇಳ್ತಾ ಇದ್ರು ಏನಂತ, ಜಪ ಸಾಹೇಬ್ನನ್ನು ಜಪಿಸಿ ರಾಜ್ಯ ಭಾಗ್ಯ ನಿಮ್ಮದು, ಸುಖ ಸಿಗುತ್ತೆ ಅಂತ ಅವರು ಹೇಳ್ತಾ ಇದ್ರು. ಉಸ್ ನಿರಾಕಾರ ಅಕಾಲ ಮೂರತ್ ಬಾಪ್ ಕಿ ಮಹಿಮ ಗಾತೆ. ಆ ನಿರಾಕಾರ ಭಗವಂತ ಅಕಾಲ ಮೂರ್ತಿದು ಏನು ಮಾಡ್ತಾ ಬಂದಿದ್ದಾರೆ, ಗುಣಗಾನ ಮಾಡ್ತಾ ಬಂದಿದ್ದಾರೆ. ಬಾಬಾ ಕೇತೆ ಮುಜೆ ಯಾದ್ ಕರೋ ತೋ ಸುಖ ಮಿಲೆ. ತಂದೆ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡಿದ್ರೆ ನಿಮ್ಗೇನು ಸಿಕ್ಕುತ್ತೆ, ಸುಖ ಸಿಕ್ಕುತ್ತೆ. ಅಭಿ ಬಾಬಾ ಕೋ ಹಿ ಯಾದ್ ಕರ್ತೆ, ಲಡಾಯಿ ಪೂರಿ ಹೋಗಿ ಫಿರ್ ಲಕ್ಷ್ಮೀ ನಾರಾಯಣ ಕೆ ರಾಜ್ಯ ಮೇ ಏಕ್ ಹಿ ಧರ್ಮ ಹೋಗ. ಈಗ ಯುದ್ಧ ಮುಗೀತಾ ಇದೆ, ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಒಂದೇ ಧರ್ಮ ಇರುತ್ತೆ. ಸಮಜ್ನೆ ಕಿ ಬಾತ್. ಇವೆಲ್ಲವೂ ಕೂಡ ತಿಳ್ಕೊಳ್ತಕ್ಕಂಥ ಒಂದು ವಿಚಾರಗಳಾಗಿದೆ. ಭಗವಾನ್ ವಾಚ್ ಪತೀತ್ ಪಾವನ್ ಜ್ಞಾನ ಕಾ ಸಾಗರ್ ಭಗವಾನ್ ಕೋ ಕಹಾ ಜಾತೆ. ಭಗವಾನ್ ವಾಚ ಇದೆ, ಪತಿತ ಪಾವನ, ಆಮೇಲೆ ಜ್ಞಾನಸಾಗರ ಅಂತೇಳ್ಬಿಟ್ಟು ಭಗವಂತನಿಗೆ ಕರೀಲಾಗುತ್ತೆ. ಬಾಕಿ ದುಃಖ ಹರ್ತ ಸುಖ ಕರ್ತ ಹೈ. ಶಿವಬಾಬಾ ಏನಾಗಿದ್ದಾರೆ, ದುಃಖ ದೂರ ಮಾಡೋರು, ಸುಖ ಕೊಡೋರು. ಜಬ್ ಹಮ್ ಬಾಬಾ ಕೆ ಬಚ್ಚೆ ಹೈ ತೋ ಜರೂರ್ ಹಮ್ ಸುಖ ಮೇ ಹೋನಿ ಚಾಹಿಯೆ. ಈಗ ನಾವು ತಂದೆ ಮಕ್ಕಳಾಗಿದ್ದೀವಿ ಅಂದಮೇಲೆ ಸುಖದಲ್ಲಿ ಇರಬೇಕಲ್ವಾ. ಬರೋಬರ್ ಭಾರತವಾಸಿ ಸತ್ಯುಗ್ ಮೇ ಥೇನ. ವಾಸ್ತವದಲ್ಲಿ ಹೇಳಬೇಕು ಅಂದರೆ ಭಾರತವಾಸಿಗಳು ಎಲ್ಲಿದ್ದರು, ಸತ್ಯುಗದಲ್ಲಿದ್ದರು. ಬಾಕಿ ಸಬ್ ಆತ್ಮಯೇ ಶಾಂತಿಧಾಮೇ ಥಿ. ಮಿಕ್ಕೆಲ್ಲ ಆತ್ಮಗಳು ಎಲ್ಲಿದ್ದರು, ಶಾಂತಿಧಾಮದಲ್ಲಿದ್ದರು. ಅಭಿ ತೋ ಸಬ್ ಆತ್ಮ ಯಹಾ ಆ ರಹಿ ಹೈ. ಅಲ್ಲಿರೋಂಥ ಆತ್ಮಗಳೆಲ್ಲರೂ ಪರಂಧಾಮದಿಂದ ಈ ಭೂಮಿ ಮೇಲೆ ಏನು ಮಾಡ್ತಾ ಇದ್ದಾವೆ, ಇಳಿದು ಬರ್ತಾ ಇದ್ದಾವೆ. ಫಿರ್ ಹಮ್ ಜಾಕರ್ ದೈವಿ ದೇವತಾ ಬನೇಂಗೆ. ಸತ್ಯುಗದಲ್ಲಿ ಹೋಗಿ ನಾವೇನಾಗ್ತೀವಿ, ದೇವಿ ದೇವತೆಗಳಾಗ್ತಾ ಇದ್ದೀವಿ. स्वर्ग में पार्ट बजाते या पुरानी दुनिया ದುಃಖಧಾಮ್, ನೈ ದುನಿಯಾ ಸುಖಧಾಮ್. ಸ್ವರ್ಗದಲ್ಲಿ ಹೋಗ್ಬಿಟ್ಟು ಪಾತ್ರವನ್ನು ಅಭಿನಯಿಸ್ತೇವೆ. ಇದು ಹಳೆಯ ಪ್ರಪಂಚ ದುಃಖಧಾಮ ಆಗಿಬಿಟ್ಟಿದೆ, ಹೊಸ ಪ್ರಪಂಚ ಸುಖಧಾಮ ಆಗಿರುತ್ತೆ. ಪುರಾನ ಘರ್ ಹೋತಾ ಹೈ ತೋ ಫಿರ್ ಉಸ್ಮೇ ಭೀ ಚೂಹೆ ಸರ್ಪಾದಿ ನಿಕಲ್ತೆ ಹೈ. ಹಳೆ ಮನೆ ಆಗಿಬಿಟ್ಟಾಗ ಹಳೆ ಮನೆಯಲ್ಲಿ ಏನೇನಿರುತ್ತೆ, ಏನೇನಿರುತ್ತೆ, ಹಳೆ ಮನೆಗಳಲ್ಲಿ ಇಲಿಗಳು ಸೇರ್ಕೊಳ್ತವೆ, ಸರ್ಪಗಳು ಸೇರ್ಕೊಳ್ತವೆ. ಈ ದುನಿಯಾ ಭೀ ಐಸೆ. ಈ ಪ್ರಪಂಚದು ಕೂಡ ಅದೇ ರೀತಿಯೇ. ಇಸ್ ಕಲ್ಪ ಕಿ ಆಯು 5000 ವರ್ಷ. ಈ ಕಲ್ಪದ ಆಯಸ್ಸು ಎಷ್ಟು ಟೈಮ್ ಇದೆ, 5000 ವರ್ಷಗಳು. ಅಭಿ ಹೇ ಅಂತ್ಯ. ಈಗ ನಡೀತಾ ಇರೋದು ಏನೋ ಕೊನೆಯ ಸಮಯ. ಗಾಂಧೀಜಿ ಭೀ ಚಾಹತೆ ಥೇ ನೈ ದುನಿಯಾ ನೈ ದೆಹಲಿ ಹೋ, ರಾಮ್ ರಾಜ್ಯ ಹೋ. ಗಾಂಧೀಜಿನೂ ಹಾಡ್ತಾ ಇದ್ರು ಹೊಸ ದೆಹಲಿ ಆಗಲಿ, ಹೊಸ ರಾಮ್ ರಾಜ್ಯ ಆಗಲಿ. ಪರಂತು ಯಹತು ಬಾಬಾ ಕಾ ಹಿ ಕಾಮ್. ಇದಂತೂ ತಂದೆದೇನೆ ಕೆಲಸ ಆಗಿದೆ. ದೇವತಾಂಕ ರಾಜ್ಯಕ್ಕೆ ಈ ರಾಮರಾಜ್ಯ ಖ್ಯಾತಿ. ದೇವಾನ್ ದೇವತೆಗಳ ರಾಜ್ಯಕ್ಕೆ ರಾಮರಾಜ್ಯ ಅಂತ ಹೇಳ್ತಾರೆ. ನೈ ದುನಿಯಾ ಮೇ ತೋ ಜರೂರ್ ಲಕ್ಷ್ಮೀನಾರಾಯಣ ಕಾ ರಾಜ್ಯ ಹೋಗ. ಹೊಸ ಪ್ರಪಂಚದಲ್ಲಿ ಯಾರ ರಾಜ್ಯ ಇತ್ತು, ಲಕ್ಷ್मीनारायण राज्य इತ್ತು. पहले तो राधे कृष्ण दोनों अलग अलग राजधानी के हैं. ಮೊಟ್ಟ ಮೊದಲಿದ್ದು ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರದ್ದು ರಾಧಾ ಕೃಷ್ಣ ಇಬ್ಬರದು ರಾಜ್ಯ ಬೇರೆ ಬೇರೆ ರಾಜಧಾನಿಯವರು ಆಗಿದ್ದರು. ಫಿರೋನೋಂಕಿ ಸಗಾಯಿ ಹುಯಿ ತೋ ಲಕ್ಷ್ಮೀನಾರಾಯಣ ಬಂತೆ. ಆಮೇಲೆ ಅವ್ರದ್ದು ನಿಶ್ಚಿತಾರ್ಥ ಆಯಿತು, ಅವರೇ ಏನಾಯಿತು, ಲಕ್ಷ್ಮೀನಾರಾಯಣ ರಾಧಾ. ಜರೂರ್ ಇಸ್ ಸಮಯ ಐಸಾ ಕರ್ಮ ಕರ್ತೆ ಹೋಂಗೆ. ಅವಶ್ಯಕವಾಗಿ ಈ ರೀತಿ ಕರ್ಮಗಳನ್ನು ಅವ್ರು ಮಾಡ್ತಾ ಇರ್ಬೋದು. ಬಾಬಾ ತುಮಕು ಕರಂ ಅಕರಂ ವಿಕರ್ಮ ಕಿ ಗತಿ ಬೈಟ್ ಸಮಜಾತೆ. ಶಿವ ತಂದೆ ಬಂದು ಕೂತ್ಕೊಂಡು ಮಕ್ಕಳಿಗೆ ಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ಟೋಟಲ್ ಎಲ್ಲ ರಹಸ್ಯಗಳನ್ನು ತಿಳಿಸ್ತಾ ಇದ್ದಾರೆ. ರಾವಣ ರಾಜ್ಯ ಮೇ ಮನುಷ್ಯ ಜೋ ಕರ್ಮ ಕರೆಂಗೆ ವ ವಿಕರ್ಮ ಬನ್ ಜಾತಾ ಹೈ. ಈ ರಾವಣ ರಾಜ್ಯದಲ್ಲಿ ಮನುಷ್ಯರು ಏನೆಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಅವೆಲ್ಲ ಎಂಥ ಕರ್ಮಗಳಾಗ್ಬಿಟ್ಟಿದೆ, ವಿಕರ್ಮಗಳಾಗೋಗ್ಬಿಟ್ಟಿದೆ ಅಂತ. ವಿಕರ್ಮಗಳಾಗ್ಬಿಟ್ಟಿದೆ. ಸತ್ಯುಗ ಮೇ ಕರ್ಮ ಅಕರ್ಮ ಹೋತಾ ಹೈ. ಸತ್ಯುಗದಲ್ಲಿ ಕರ್ಮಗಳು ಎಂಥ ಕರ್ಮಗಳಿರುತ್ತೆ,
ನ್ಯೂಟ್ರಲ್ ಅಕರ್ಮಗಳಿರುತ್ತೆ. ಗೀತಾ ಮೇಲಿ ಭಗವದ್ಗೀತೆಯಲ್ಲಿ ಕೂಡ ಬರೆದಿದ್ದಾರೆ. ಪರಂತು ನಾಮ್ ಬದಲ್ ದಿಯಾ, ಭಗವದ್ಗೀತೆಯಲ್ಲಿ ಬರೆದಿದೆ, ಆದರೆ ಹೆಸರನ್ನು ಏನು ಮಾಡಿಬಿಟ್ಟಿದ್ದಾರೆ, ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಶ್ರೀಕೃಷ್ಣ ಹೆಸರಾಗ್ಬಿಟ್ಟಿದ್ದಾರೆ. ಭೂಲ್ ಇದೇ ಮಿಸ್ಟೇಕು ಆಗಿಬಿಟ್ಟಿದೆ. ಕೃಷ್ಣ ಜಯಂತಿ ಹೋತಿ ಹೇ ಸತ್ಯುಗ, ಶ್ರೀಕೃಷ್ಣನ ಜಯಂತಿ ಆಗುತ್ತೆ ಸತ್ಯುಗದಲ್ಲಿ. ಶಿವ ಹೇ ನಿರಾಕಾರ ಪರಂಪಿತ, ಗೀತಾ ಸೇ ಸಾಕಾರ ಮನುಷ್ಯ, ಕೃಷ್ಣ ಸಾಕಾರ ಮನುಷ್ಯ. ಶಿವ ಆಗಿದ್ದರೆ ನಿರಾಕಾರ ಪರಮ ಪಿತ, ಕೃಷ್ಣ ಆಗಿದ್ದರೆ ಸಾಕಾರದಲ್ಲಿದ್ದಂಥ ದೇವ ಮಾನವ. ಪಹಲೆ ಶಿವ ಜಯಂತಿ ಹೋತಿ, ಫಿರ್ ಕೃಷ್ಣ ಜಯಂತಿ ಭಾರತ್ ಮೇ ಹಿ ಮನಾತೆ. ಮೊದಲು ಶಿವ ಜಯಂತಿ ಇರುತ್ತೆ, ಆಮೇಲೆ ಕೃಷ್ಣ ಜಯಂತಿ ಆಚರಿಸ್ತಾರೆ ಭಾರತ ದೇಶದಲ್ಲಿ. ಶಿವರಾತ್ರಿ कहते हैं बाबा आकर भारत को स्वर्ग का राज्य भाग्य देते हैं. ಶಿವರಾತ್ರಿನ ಆಚರಣೆ ಮಾಡ್ತಾ ಇರ್ತಾರೆ. ತಂದೆ ಬಂದ್ಬಿಟ್ಟು ಏನು ಮಾಡ್ತಾರೆ, ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ಶಿವ ಜಯಂತಿಗೆ ಬಾದ ಕೃಷ್ಣ ಜಯಂತಿ, ಶಿವ ಜಯಂತಿಯ ನಂತರ ಯಾವುದಾಗುತ್ತೆ, ಕೃಷ್ಣ ಜಯಂತಿ ಆಗುತ್ತೆ. ಉनका बीच में होता है ರಾಖಿ ಅಥವಾ ಕ್ಯೋಂಕಿ ಪವಿತ್ರತಾ चाहिए. ಈ ಮಧ್ಯದಲ್ಲಿ ಆಗುತ್ತೆ ರಕ್ಷಾಬಂಧನ, ಯಾಕೆಂದರೆ ಪ್ಯೂರಿಟಿ ಬೇಕು. तो पुरानी दुनिया का विनाश भी चाहिए, फिर वर्ल्ड लड़ाई भी लगती है, सब खत्म हो जाते हैं, फिर तुम आकर नई दुनिया में राज्य करेंगे. ಅವ ಹೇಳ್ತಿದ್ದಾರೆ, ಹಳೆಯ ಪ್ರಪಂಚದ ವಿನಾಶ ಆಗುತ್ತೆ, ಯುದ್ಧಗಳು ನಡೀತವೆ, ಎಲ್ಲ ಕ್ಲೋಸ್ ಆಗುತ್ತೆ, ಆಮೇಲೆ ನೀವು ಬಂದು ಹೊಸ ಪ್ರಪಂಚದಲ್ಲಿ ರಾಜ್ಯವನ್ನು ತಗೊತೀರಾ. तो तुम इस पुरानी दुनिया मृत्यु लोक के लिए नहीं पढ़ते हो. ನೀವು ಈ ಹಳೆ ಪ್ರಪಂಚ ಮೃತ್ಯು ಲೋಕಕ್ಕೋಸ್ಕರ ಓದ್ತಾ ಇಲ್ಲ. ತುಮಾರಿ ಪಢಾಯಿ ಹೈ ನಯಿ ದುನಿಯಾ ಅಮರ್ ಲೋಕಕ್ಕೆ. ನೀವು ಓದ್ತಾ ಇರೋದು ಹೊಸ ಪ್ರಪಂಚಕ್ಕೋಸ್ಕರ ಓದ್ತಾ ಇದ್ದೀರಿ, ಅಮರ್ ಲೋಕಕ್ಕೆ ಓದ್ತಾ ಇದ್ದೀರಿ. ಐಸಾ ತೋ ಕೋಯಿ ಕಾಲೇಜ್ ನಹಿ ಹೋಗಾ, ಈ ರೀತಿ ಯಾವುದೇ ಕಾಲೇಜುಗಳು ಇಲ್ಲವೇ ಇಲ್ಲ. अब बाबा कहते हैं इस मृत्यु लोक का अंत है. ಈಗ ತಂದೆ ಹೇಳ್ತಾ ಇದೆ, ಈಗ ಈ ಮೃತ್ಯು ಲೋಕದ ಕೊನೆಯ ಸಮಯ ಬಂದ್ಬಿಟ್ಟಿದೆ. इसलिए जल्दी पढ़कर होशियार होना है. ಅದರಿಂದ ಚೆನ್ನಾಗಿ ಓದ್ಬಿಟ್ಟು ಹುಷಾರಾಗಬೇಕು. ಬಾಪ್ भी है पति पावन भी है पढ़ाते भी है. ಇಲ್ಲಿ ತಂದೆನೂ ಆಗಿದ್ದಾರೆ, ಪತಿತ ಪಾವನನೂ ಆಗಿದ್ದಾರೆ, ಓದಿಸ್ತಾನೂ ಇದ್ದಾರೆ. तो ये गॉड फादरली ಯೂನಿವರ್ಸಿಟಿ, ಇದು ಭಗವಂತನ ಒಂದು ಏನಾಗಿದೆ, ವಿಶ್ವ ವಿದ್ಯಾಲಯ ಆಗಿದೆ. ಭಗವಾನ್ ವಾಚ ಏನ, ಇದು ಭಗವಾನ್ ವಾಚ ಆಗಿದೆ ಅಲ್ವಾ. ಕೃಷ್ಣ ತೋ ಸತ್ಯುಗ್ ಕಾ ಪ್ರಿನ್ಸ್ ಹೈ, ವಹ ಭಿ ಶಿವ ಬಾಬಾ ಸೆ ವರ್ಷ ಲೇತೆ. ಕೃಷ್ಣ ಆಗಿದ್ರು ಸತ್ಯುಗದ ಪ್ರಿನ್ಸು, ಅವರು ಕೂಡ ಆಸ್ತಿನ ತಗೊತಾರೆ. ಈ ಸಮಯ ಸಬ್ ಭವಿಷ್ಯಕ್ಕೆ ಲಿಯೇ ವರ್ಷ ಲೇ ರಹಿ. ಈ ಸಮಯದಲ್ಲಿ ಎಲ್ಲರೂ ಕೂಡ ಭವಿಷ್ಯಕ್ಕೋಸ್ಕರ ಆಸ್ತಿಯನ್ನು ಏನು ಮಾಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಫಿರ್ ಜಿತ್ನಾ ಪಡೆಂಗೆ ಉತನಾ ವರ್ಷ ಮಿಲೇಗಾ. ಯಾರೆಷ್ಟೆಷ್ಟು ಓದ್ತಾರೆ ಅಷ್ಟೆಷ್ಟು ಆಸ್ತಿನ ಪಡ್ಕೊತಾರೆ. ನಹಿ ಪಡೆಂಗೆ ತೋ ಪದ್ ಕಮ್ ಹೋ ಜಾಯೇಗಾ. ಸರಿಯಾಗಿ ಓದಲಿಲ್ಲ ಅಂದರೆ ಏನಾಗ್ಬಿಡ್ತಾರೆ, ಪದವಿ ಕಡಿಮೆ ಮಾಡ್ಕೊಂಡು ಬಿಡ್ತಾರೆ. ಕಹಾ ಭಿ ರಹೋ ಪಡ್ತೆ ರಹೋ ಮುರಳಿ ತೋ ವಿಲಾಯತ್ ಮೇ ಭಿ ಜಾ ಸಕ್ತಿ ಹೈ. ನೀವೆಲ್ಲಾದರೂ ಇರಿ, ಓದ್ತಾ ಇರಿ. ಫಾರಿನ್ನಲ್ಲಿರೋರಿಗೂ ಕೂಡ ಮುರಳಿ ಏನಾಗ್ತಾ ಇರುತ್ತೆ, ಇವತ್ತು ಆನ್ಲೈನಲ್ಲಿ ಸಿಗ್ತಾ ಇರುತ್ತೆ. ಬಾಬಾ ರೋಜ್ ಸಾವಧಾನಿ भी देते रहते. ಶಿವ ಬಾಬಾ ಡೈಲಿ ಮಕ್ಕಳಿಗೆ ಏನು ಕೊಡ್ತಾ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಬಚ್ಚೆ ಬಾಬಾ ಕೋ ಯಾದ್ ಕರೋ ಇಸ್ಮೇ ತುಮಾರಾ ವಿಕರ್ಮ ವಿನಾಶ. ಬಾಬಾ ಎಚ್ಚರಿಕೆ ಕೊಡ್ತಾರೆ, ನೀವು ನನ್ನನ್ನೇ ನೆನಪು ಮಾಡ್ತಾ ಇರಿ, ವಿಕರ್ಮಗಳೆಲ್ಲ ವಿನಾಶ ಆಗುತ್ತೆ. ಆತ್ಮ ಮೇ ಜೋ ಖಾದ್ ಪಡಿ ಹೇ ವ ನಿಕಲ್ ಜಾಯೇಗಿ. ಆತ್ಮದಲ್ಲಿ ಏನು ತುಕ್ಕು ಸೇರ್ಕೊಂಡು ಬಿಟ್ಟಿದೆ ಅದೆಲ್ಲ ಏನಾಗುತ್ತೆ, ಯೋಗ ಮಾಡಿ ಮಾಡಿ ಕಳ್ಕೋಬೇಕಾಗಿದೆ. ಆತ್ಮ 100% ಪ್ಯೂರ್ ಬಂತಿ ಹೇ. ಆತ್ಮನೇ 100% ಏನಾಗ್ಬಿಡುತ್ತೆ, ಪವಿತ್ರ ಆತ್ಮ ಆಗ್ಬಿಡುತ್ತೆ. अभी तो इम्प्योर है. भक्ति में भी मनुष्य कहते हैं, बहुत कहते हैं, तीर्थों पर मेलों पर लाखों मनुष्य जाते हैं. ಭಕ್ತಿನಲ್ಲಿ ಮನುಷ್ಯರು ತುಂಬ ಭಕ್ತಿ ಮಾಡ್ತಾ ಇರ್ತಾರೆ. ತೀರ್ಥ ಸ್ಥಾನಗಳಿಗೆ, ಮೇಳಗಳಿಗೆ ಲಕ್ಷಾಂತರ ಜನರು ಏನು ಮಾಡ್ತಿರ್ತಾರೆ, ಹೋಗ್ತಾ ಇರ್ತಾರೆ.
या तो ಜನ್ಮ ಜನ್ಮಾಂತರ से चला आता है. ಇದಂತೂ ಜನ್ಮ ಜನ್ಮಾಂತರದಿಂದ ಏನಾಗ್ತಾ ಬಂದಿದೆ, ನಡೀತಾ ಬಂದಿದೆ. ಕಿತನೆ ಮಂದಿರಾದಿ ಬನಾತೆ ಹೈ, ಮೆಹನತ್ ಕರ್ತೆ. ಎಷ್ಟೊಂದು ದೇವಸ್ಥಾನಗಳು ಮಾಡ್ತಾ ಇರ್ತಾರೆ, ಮಂದಿರಗಳು ಕೂಡ ಮಾಡ್ತಾ ಇರ್ತಾರೆ. तो फिर भी सीढ़ी उतरते आते हैं. ಇದರಲ್ಲಿ ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಬಂದುಬಿಡ್ತೀರ. अभी तुम जानते हो चढ़ती कला में सुखधाम में जाएंगे. ಈಗ ನಿಮಗೆ ಗೊತ್ತಿದೆ ನಾವು ಏರುವ ಕಲೆಯಲ್ಲಿ ಎಲ್ಲಿಗೆ ಹೋಗ್ತೀವಿ, ಸುಖಧಾಮಕ್ಕೆ ಹೋಗ್ತೇವೆ. ಫಿರ್ हमको उतरना है, फिर कला कम होती जाती. ಆಮೇಲೆ ನಾವು ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಬರಲೇಬೇಕು. ಈ ಕಲೆಗಳು ಕ್ಷೀಣಿಸ್ತಾ ಹೋಗುತ್ತೆ ಅಂತಾರೆ. ನಯೇ ಮಕಾನ್ ಕಾ 10 ವರ್ಷ के बाद बबका जरूर कम हो जाता. ಹೊಸದಾಗಿ ಮನೆ ಕಟ್ಟಿದಾಗ ಚೆನ್ನಾಗಿರುತ್ತೆ, 10 ವರ್ಷ ಕಳೀತು ಅಂದರೆ ಅದರ ಶೋ ಕಮ್ಮಿ ಆಗುತ್ತೆ, ಪೇಂಟ್ ಎಲ್ಲ ಡಲ್ ಆಗುತ್ತಲ್ಲ. तो नई दुनिया सतयुग में थे 1250 वर्ष के बाद रामराज शुरू हो गया. ನೀವು ಹೊಸ ಯುಗದಲ್ಲಿದ್ರಿ, ಸತ್ಯುಗದಲ್ಲಿದ್ರಿ. ಆಮೇಲೆ 1250 ವರ್ಷಗಳ ನಂತರ ಶ್ರೀರಾಮಚಂದ್ರನ ರಾಜ್ಯ ಪ್ರಾರಂಭ ಆಗೋಯ್ತು. ಅಭಿ ತೋ ಬಿಲ್ಕುಲ್ ತಮೋ ಪ್ರಧಾನ ಹೈ. ಈಗಂತೂ ಪ್ರಪಂಚ ಏನಾಗ್ಬಿಟ್ಟಿದೆ, ಬಿಲ್ಕುಲ್ಲು ತಮೋ ಪ್ರಧಾನ ಆಗಿಬಿಟ್ಟಿದೆ. ಮನುಷ್ಯ ಕಿತ್ನೆ ಹೋಗೈ. ಇವತ್ತು ಈ ಪ್ರಪಂಚದಲ್ಲಿ ಜನಸಂಖ್ಯೆ ಎಷ್ಟೊಂದು ಆಗಿಬಿಟ್ಟಿದೆ ನೋಡಿ. ಪುರಾನಿ ದುನಿಯಾ ಹೋಗೈ. ವೇ ಲೋಗ್ ತೋ ಫ್ಯಾಮಿಲಿ ಪ್ಲಾನಿಂಗ್ ಕಾ ಪ್ಲ್ಯಾನ್ ಬನಾತೆ ಇರತ್ತೆ. ಪ್ರಪಂಚ ಹಳೇದು ಪ್ರಪಂಚ ಆಗಿಬಿಟ್ಟಿದೆ. ಆ ಜನರು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತಾ ಇರ್ತಾರೆ. ಜನಸಂಖ್ಯೆ ಸ್ಫೋಟದಿಂದ ಅನೇಕ ಸಮಸ್ಯೆಗಳಾಗ್ತಾ ಇದೆಯಲ್ಲ, ಎಲ್ಲ ರೀತಿಯಲ್ಲಿ ಸಮಸ್ಯೆಗಳು. ಅದರಿಂದ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿದ್ರು ಗೌರ್ಮೆಂಟ್ನವರು. ಕಿತ್ನೆ ಮೂಂಜ್ತೀರ ಅಂತ ಎಷ್ಟೊಂದು ಕನ್ಫ್ಯೂಷನ್ ಮಾಡ್ಕೊತಾರೆ. ಹಮ್ ಲಿಖತೆ ಯೇ ಗಾಡ್ ಫಾದರ್ ಕಾ ಹಿ ಕಾಮ್ ಹೈ. ನೀವು ಬರಿಬೋದು ಸರ್ಕಾರದವ್ರಿಗೆ, ಮತ್ತು ಯಾರೆಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋದಿದ್ದಾರೆ ಅವ್ರಿಗೆಲ್ಲ ಬರಿಬೋದು. ಇದು ಭಗವಂತಂದೇ ಕೆಲಸ. ಜನ ಕಮ್ಮಿ ಮಾಡೋದು ಅವ್ರ ಕೈಲಿದೆ, ನಿಮ್ಮ ಕೈಲಿ ನಮ್ಮ ಕೈಲಿ ಏನಿದೆ ಅಂತ ಹೇಳಿ. ಸತ್ಯುಗ್ ಮೇ 9-10 ಲಾಖ ಮನುಷ್ಯ ಜರೂರ್ ಜಾಕರ್ रहेंगे. ಸತ್ಯುಗದಲ್ಲಿ 9 ಲಕ್ಷ 10 ಲಕ್ಷ ಹೋಗಿ ಜನ ಉಳಿತಾರೆ. ಬಾಕಿ ಸಬ್ ಅಪ್ನೆ ಗರ್ ಸ್ವೀಟ್ ಹೋಮ್ ಮೇ ಚಲೆ ಜಾಯ್. ಇಷ್ಟು ಕೋಟಿ ಮನುಷ್ಯ ಆತ್ಮರೇನಿದ್ದಾರೆ ಇವರೆಲ್ಲ ಎಲ್ಲಿಗೋಗಿ ನೆಲೆಸ್ತಾರೆ, ಪರಂಧಾಮಕ್ಕೆ ಹೋಗಿ ನೆಲೆಸ್ತಾರೆ. तो ಗಾಡ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್. ಇದು ಭಗವಂತನ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಿದೆ. ಏಕ ಧರ್ಮ ಕಿ ಸ್ಥಾಪನಾ ಬಾಕಿ ಸಬ್ ಧರ್ಮ ಕಾ ವಿನಾಶ. ಒಂದು ಧರ್ಮ ಸ್ಥಾಪನೆ ಆಗುತ್ತೆ, ಬಾಕಿ ಇಷ್ಟೆಲ್ಲ ಧರ್ಮಗಳೇನಿದ್ದಾವೆ ಇವೆಲ್ಲವೂ ವಿನಾಶ ಆಗುತ್ತೆ. तो वह कहते विकार में बल जाओ परंतु बच्चा ना हो. ಆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋರು ಏನು ಮಾಡ್ತಾರೆ, ವಿಕಾರದಲ್ಲಿ ಹೋಗ್ರಿ ಆದರೆ ಮಕ್ಕಳಾಗಬಾರ್ದು ಅಂತ ಹೇಳ್ಬಿಟ್ಟು ಏನೇನೋ ಪ್ಲಾನ್ಸ್ ಮಾಡ್ತಾರೆ. ऐसे करते होंगे कुछ भी नहीं. या प्लानिंग तो बेहद का बाप के हाथ. ಏನೇನೋ ಮಾಡ್ತಿರ್ತಾವೆ ಉಪಾಯಗಳು ಮಕ್ಕಳಾಗ್ದಿರ. ಇದು ಜನಸಂಖ್ಯೆ ಕಮ್ಮಿ ಮಾಡೋದು ಮನುಷ್ಯರ ಕೈನಲ್ಲಿಲ್ಲ, ಇದು ಶಿವಬಾಬಾ ಅವ್ರ ಕೈಲಿದೆ. ಹೆಂಗೆ ಶಿವಬಾಬಾ ಅವ್ರ ಕೈಲಿದೆ ಹೇಳಿ? ಪರಂಧಾಮದ ಗೇಟ್ ಓಪನ್ ಮಾಡಿದ್ರೆ ಸಾಕು, ಆತ್ಮಗಳು ಹೋಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಬಾಬಾ ಅವ್ರು ಕರ್ಕೊಂಡು ಹೋಗೋಕ್ಕೆ ಶಕ್ತಿ ಕೊಟ್ಬಿಟ್ರೆ ಸಾಕು, ಆತ್ಮಗಳು ಪರಂಧಾಮಕ್ಕೆ ಸೇರ್ಕೊಂಡು ಬಿಡ್ತವೆ. ಅಷ್ಟರೊಳಗಡೆ ನಾವೇನು ಮಾಡಬೇಕು, ಎಲ್ರಿಗೂ ಮನೆ ದಾರಿ ತೋರಿಸ್ಬಿಡ್ಬೇಕು. ತೋ ಪ್ಲ್ಯಾನಿಂಗ್ ತೋ ಬೇಹದ್ ಕಾ ಬಾಬಾ ಕಾ ಹಾತ್ ಮೇ. ಈ ಕೈನ ಶಿವಬಾಬಾ ಕೈಯಲ್ಲಿ ಈ ಪ್ಲ್ಯಾನಿಂಗ್ ಇದೆ ಅಂತ. ಅವ ಕೇಳ್ತೆ ಮೈ ದುಃಖ ಧಾಮ್ ಸೆ ಸುಖಧಾಮ್ ಬನಾನೆ ಆಯಾ. ಶಿವಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ನಿಮ್ಮನ್ನು ಈ ದುಃಖದ ಪ್ರಪಂಚದಿಂದ ಸುಖಧಾಮದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಹರ್ 5000 ವರ್ಷಕ್ಕೆ ಬಾದ್ ಮೈ ಆತಾ ಹೂँ. ಪ್ರತಿ 5000 ವರ್ಷಗಳಿಗೆ ಒಂದು ಸಲ ನಾನು ಈ ಭೂಮಿ ಮೇಲೆ ಬರ್ತೀನಿ. ಕಲಿಯುಗಕ್ಕೆ ಅಂತ ಅವ್ರ ಸತ್ಯುಗಕ್ಕೆ ಆದಿನೇ. ಕಲಿಯುಗದ ಕೊನೆ ಸಮಯಕ್ಕೆ ಬರ್ತೀನಿ, ಸತ್ಯುಗದ ಬಿಗಿನಿಂಗ್ ಸಮಯಕ್ಕೆ ನಾನು ಬರ್ತೀನಿ. अभी तो वह है संगम जबकि पति दुनिया से पावन दुनिया बनती है. ಈಗ ನಡೀತಾ ಇರೋವಂಥದ್ದು ಯಾವುದು ಸಂಗಮ. ಈಗ ಪತಿತ ಪ್ರಪಂಚದ ಕೊನೆ, ಪಾವನ ಪ್ರಪಂಚದ ಪ್ರಾರಂಭ. ಪುರಾನಿ ದುನಿಯಾ ಕಾ ವಿನಾಶ और नई दुनिया की स्थापना या बाप का काम. ಹಳೆ ಪ್ರಪಂಚ ವಿನಾಶ ಮಾಡಿಸೋದು, ಹೊಸ ಪ್ರಪಂಚನ ಸ್ಥಾಪನೆ ಮಾಡಿಸೋದು ಇದು ತಂದೆದೇ ಡ್ಯೂಟಿ ಆಗಿದೆ. ಸತ್ಯುಗ್ ಮೇ ಥಾ ಏಕ ಧರ್ಮ. ಸತ್ಯುಗದಲ್ಲಿ ಯಾರ ಧರ್ಮ ಆಯಿತು? ಒಂದೇ ಧರ್ಮ ಆಯಿತು. ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕ್, ವಿಶ್ವ ಮಹಾರಾಜ, ವಿಶ್ವ ಮಹಾರಾಣಿ ಥೇ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರು ವಿಶ್ವದ ಮಹಾರಾಜ ಮಹಾರಾಣಿ ಆಗಿದ್ರು. ಯಹ ಭಿ ತುಮ್ ಜಾನ್ತೆ ಹೋ ಯ ಮಾಲಾ ಕಿಸ್ಕಿ ಬನಿ ಹುಯಿ. ಇದನ್ನು ನೀವು ತಿಳ್ಕೊಂಡಿರ್ತೀರಿ, ಈ
ಮಾಲೆ ಯಾರ್ದು ಮಾಡಲ್ಪಟ್ಟಿದೆ? ಈ ಮಾಲೆ ಯಾರ್ದು ಮಾಡಲ್ಪಟ್ಟಿದೆ? ऊपर में है फूल शिव बाबा, फिर युगल दान ब्रह्मा सरस्वती. ಮೇಲ್ಗಡೆ ಇರೋರು ಶಿವ ಬಾಬಾ, ಆಮೇಲೆ ಯಾರೋ युगल सरस्वती ब्रह्मा. तो उन्हों का यह माला है, विश्व को नरक से स्वर्ग, पतित से पावन बनाते. ಅವ್ರದ್ದು ಇದು ಮಾಲೆ ಆಗಿದೆ. ವಿಶ್ವವನ್ನು ನರಕದಿಂದ ಸ್ವರ್ಗ, ಪತಿತರಿಂದ ಪಾವನ ಶಿವಬಾಬಾ ಮಾಡಿಸ್ತಾರೆ. जो सर्विस करके जाते हैं उनका ही याद रहते. ಯಾರು ಸೇವೆ ಮಾಡ್ಕೊಂಡು ಹೋಗಿದ್ದಾರೆ ಅವ್ರದ್ದೇ ನೆನಪು ಅನ್ನೋದಿರುತ್ತೆ. जो तो ಬಾಪ್ ಸಮझाते हैं सत्युग में पवित्रतेನ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಪವಿತ್ರರೇ ಇದ್ರಲ್ವಾ, ಅವಿತು ಪತಿತ ಹೇ ಗಾತೆ ವಿ ಹೇ ಪತಿತ ಪಾವ ಆವು. ಈ ಕಲಿಯುಗದಲ್ಲಿ ಪತಿತರಾಗ್ಬಿಟ್ಟಿರೋದ್ರಿಂದ ಏನಂತ ಕರೀತಾ ಬಂದಿದ್ದಾರೆ? ಏ ಪತಿತ ಪಾವನ ತಂದೆ ಅಂತ ಕರೀತಾರೆ. ಆಕರ್ हमको ಪಾವನ್ ಬನಾವೋ, ಬಂದ್ಬಿಟ್ಟು ನಮ್ಮನ್ನು ಪಾವನ ಮಾಡೋದು ಕರೀತಾರೆ. ಸತ್ಯುಗ್ ಮೇ ತೋಡಿ ಏಸೆ ಪುಕಾರೆಂಗೆ, ಸತ್ಯುಗದಲ್ಲಿದ್ದಾಗ ಈ ರೀತಿ ಕರೀತಾ ಇದ್ರ. ಸುಖ ಮೇ ಕೋಯಿ ಬಿ ಮನ್ ಬಾಪ್ ಕೋ ಸ್ಮರಣ ನಹಿ ಕರ್ತೆ ಹೇ, ಸತ್ಯುಗದಲ್ಲಿ ಸುಖದಲ್ಲಿದ್ದಾಗ ಒಬ್ಬರು ತಂದೆನ ಸ್ಮರಣೆ ಮಾಡೋದಿಲ್ಲ. ದುಃಖ ಮೇ ಸಬ್ ಸ್ಮರಣ ಕರ್ತೆ, ದುಃಖದಲ್ಲಿದ್ದಾಗ ಎಲ್ಲರೂ ಕೂಡ ಏನು ಮಾಡ್ತಾರೆ? ಸ್ಮರಣೆ ಮಾಡ್ತಾ ಇರ್ತಾರೆ. तो बाबा है ही लिबरेटर, रहम दिल, ब्लिसफुल बाप आकर सबको मुक्ति जीवन मुक्ति देते. ತಂದೆ ಲಿಬರೇಟರ್ ಆಗಿದ್ದಾರೆ, ದಯಾಹೃದಯಿ ಆಗಿದ್ದಾರೆ, ಬ್ಲಿಸ್ಫುಲ್ ಆಗಿದ್ದಾರೆ. ಎಲ್ಲರಿಗೂ ಬಂದು ಮುಕ್ತಿ ಜೀವನ ಮುಕ್ತಿಯನ್ನೇನು ಮಾಡ್ತಾ ಇದ್ದಾರೆ? ಕೊಡ್ತಾ ಇರ್ತಾರೆ. ಬುಲಾತೆ भी है उनको आकर ಸ್ವೀಟೋ में ले चल, ಕರೀತಾನೂ ಬಂದಿದ್ದಾರೆ. ತಂದೆ ಬಂದು ನಮ್ಮನ್ನು ಮಧುರವಾದ ಪ್ರಪಂಚಕ್ಕೆ ಕರ್ಕೊಂಡೋಗು. अभी तो सुख है ही नहीं, वह है प्रजा का प्रजा पर राज्य. ಈಗಂತೂ ಸುಖ ಇಲ್ಲವೇ ಇಲ್ಲ, ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ ಅಂತ. ಸತ್ಯುಗ್ ಮೇ ತೋ ರಾಜ ರಾಣಿ ಪ್ರಜಾವತ್, ಸತ್ಯುಗದಲ್ಲಿ ರಾಜ ಪ್ರಜೆಗಳು ರಾಣಿ ಎಲ್ಲರೂ ಇರ್ತಾರೆ. ಬಾಬಾ ಬತಾತೆ ಹೇ ತುಮ್ ಕೇಸೆ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ. ಶಿವ ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಯಾವ ಥರ ನೀವು ವಿಶ್ವದ ಮಾಲೀಕರು ಆಗ್ತೀರಾ. वहाँ तुम्हारे पास अतः अनगिनत धन रहता है, ಸತ್ಯುಗದಲ್ಲಿದ್ದಾಗ ನಿಮ್ಮ ಬಳಿ ಲೆಕ್ಕನೇ ಇಲ್ಲ ಅಷ್ಟು ದುಡ್ಡಿರುತ್ತೆ ಅಂತ ತಂದೆ ಹೇಳ್ತಾರೆ. ಸೋನೆ ಕಾ ಈಂಟು ಅಂತ ಮಕಾನ್ ಬನ, ಚಿನ್ನದ ಇಟ್ಟಿಗೆಗಳಿಂದ ಮನೆಗಳನ್ನ ಕಟ್ತಾರೆ. ಮಷೀನ್ ಸೆ ಸೋನೆ ಕಿ ಈಂಟೆ ನಿಕಾಲ್ತೆ, ಮಿಷನರೀಸ್ ಈ ಥರ ತಯಾರು ಮಾಡ್ತಾರೆ, ಚಿನ್ನದ ಇಟ್ಟಿಗೆಗಳನ್ನು ತಯಾರು ಮಾಡ್ತಾರೆ. ಗಣಿಗಾರಿಕೆ ಮಾಡೋರು ಇರ್ತಾರೆ ಸತ್ಯುಗದಲ್ಲಿ, ಅರ್ಥವಾಯ್ತಾ? ವಿಮಾನಗಳು ಕಂಡುಹಿಡಿಯೋರು ಇರ್ತಾರೆ, ಪುಷ್ಪಕ ವಿಮಾನ ಸೈಂಟಿಸ್ಟ್ಗಳಿರ್ತಾರೆ, ಆರ್ಕಿಟೆಕ್ಟ್ಸ್ ಇರ್ತಾರೆ, ಬಿಲ್ಡರ್ಸ್ ಇರ್ತಾರೆ, ಗಾರ್ಡನ್ ಮಾಡೋವಂಥ ಮಾಲೆಗಳಿರ್ತಾರೆ, ತುಂಬ ಸುಂದರವಾದಂಥ ಕಲಾಕಾರರು ಇರ್ತಾರೆ, ತುಂಬ ಒಳ್ಳೆ ಸಿಂಗರ್ಸ್ ಇರ್ತಾರೆ, ಚಿತ್ರಕಲೆ ನೃತ್ಯಕಲೆ ಇರುತ್ತೆ ಅಲ್ಲಿ. ಬಾಕಿ ಇಷ್ಟೊಂದು ವಿದ್ಯೆಗಳು ಅಲ್ಲಿರೋದಿಲ್ಲ. ಇವತ್ತೇನು ಕಲಿಯುಗದಲ್ಲಿ ನೋಡ್ತಾ ಇದ್ದೀವಿ. फिर उसमें हीरे जौहरों का रतन जड़ित करते हैं. ಸತ್ಯುಗದಲ್ಲಿ ಮುತ್ತು ರತ್ನಗಳನ್ನ ಚೆನ್ನಾಗಿ ಅಲಂಕಾರ ಮಾಡುವಂಥ ಮುತ್ತು ರತ್ನಗಳ ಕೆಲಸಗಾರರು ಕೂಡ ಅಲ್ಲಿರ್ತಾರೆ. ಸುಂದರವಾದಂಥ ಮೆಹಲುಗಳನ್ನು ಅಲ್ಲಿ ಕಟ್ತಾರೆ. ದ್ವಾಪರ ಮೇ ಕಿತ್ನೆ ಹೀರೆ ಥೇ ಫಿರ್ ಲೂಟ್ ಕರ್ ಲೇ ಗಯೆ. ದ್ವಾಪರ ಯುಗದಲ್ಲಿ ನೋಡಿ ಎಷ್ಟೊಂದು ವಜ್ರ ವೈಡೂರ್ಯಗಳು ತುಂಬಿತ್ತು, ಅದನ್ನೆಲ್ಲ ಯಾವ ಥರ ಲೂಟಿ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಅವಿತು ಕುಚ್ ಸೋನಾ ದಿಕ್ಕಾ ಹಿ ನಹಿ ಪಡ್ತಾ ಹೇ. ಈಗ ಚಿನ್ನನೇ ಕಾಣಿಸಲ್ಲ, ಅಷ್ಟೊಂದು ಬಚ್ಚಿಟ್ಕೊಂಡು ಬಿಟ್ಟಿದ್ದಾರೆ ಎಲ್ಲ. ಏತೋ ಡ್ರಾಮಾ ಮೇ ನೂಂದ್, ಈ ಥರ ಬಚ್ಚಿಟ್ಕೊಳ್ಳೋದು, ಎಲ್ಲೆಲ್ಲ ಲೂಟಿ ಹೊಡೆದು ಬಿಡೋದು, ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬಾಬಾ ಕೇತೆ ಮೈ ಹರ್ 5000 ವರ್ಷಕ್ಕೆ ಬಾದ್ ಆತಾ ಹೂँ. ಶಿವಬಾಬಾ ಹೇಳ್ತಾರೆ, ನಾನು ಪ್ರತಿ 5000 ವರ್ಷಗಳು ಒಂದ್ಸಲ ಈ ಸೃಷ್ಟಿಗೆ ಬರ್ತೇನೆ. ಪುರಾನಿ ದುನಿಯಾ ಕಾ ವಿನಾಶ ಕೆ ಲಿಯೇ ಅಟಾಮಿಕ್ ಬಾಂಬ್ಸ್ ಅದಿ ಬನೆ ಹುಯೇ ಹೇ. ಹಳೆ ಪ್ರಪಂಚಕ್ಕೆ ವಿನಾಶಕ್ಕೋಸ್ಕರ ಏನೇನು ಬೇಕೋ ಎಲ್ಲ ಅಟಾಮಿಕ್ ಬಾಂಬ್ಸ್ ಇವೆಲ್ಲ ಏನು ಮಾಡಿದ್ದಾರೆ? ತಯಾರು ಮಾಡ್ಕೊಂಡು ಬಿಟ್ಟಿದ್ದಾರೆ. ತೋ ಯಹ ಸೈನ್ಸ್, ಇದೆಲ್ಲ ಏನಾಗಿದೆ? ವಿಜ್ಞಾನ. ಬುದ್ಧಿ ಸೆ ಐಸೆ ಐಸೆ ಚೀಜೆ ನಿಕಾಲ್ತೆ ಹೈ ಜಿಸ್ಸೆ ಅಪ್ನಾ ಹಿ ಕುಲ್ ಕಾ ವಿನಾಶ ಕರೆಂಗೆ. ಬುದ್ಧಿನಿಂದ ಈ ರೀತಿ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಅವ್ರ ಕುಲನವರೇ ಕೊನೆ ನಾಶ ಮಾಡ್ಕೊತಾರೆ. तो ये कोई रखने के लिए थोड़ी बनाते, ಇವೆಲ್ಲ ಇಟ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದಾರೇನು? ಇಲ್ಲ.
यह तो रिहर्सल होती रहेंगे, जब एक राजधानी स्थापना नहीं हुई तब तक लड़ाई भी नहीं लड़ सकते हैं. ನೋಡಿ, ಎಲ್ಲಿವರೆಗೆ ಹೊಸದಾಗಿ ರಾಜಧಾನಿ ಸ್ಥಾಪನೆ ಆಗೋದಿಲ್ವೋ ಅಲ್ಲಿವರೆಗೆ ಯುದ್ಧನೂ ಆಗಲ್ಲ ಅಂತ ಬಾಬಾ ಅವರು ಪಡಾಯಿ ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಲಡಾಯಿಗೆ ತಯಾರಿ ನಡೀತಾ ಇದೆ. ಪಡಾಯಿ ಲಡಾಯಿ ಒಂದಕ್ಕೊಂದು ಕನೆಕ್ಷನ್ ಇದೆ. ಜಬ್ ಪಡಾಯಿ ಪೂರಿ ಹೋ ಜಾತಾ ಹೈ ತಬ್ ಲಡಾಯಿ ಶುರು ಹೋ ಜಾತಾ ಹೈ. ಅಂದರೆ ಬಾಬಾ ಅವರು ಓದಿಸೋ ವಿದ್ಯೆ ಮುಗೀತು ಅಂದರೆ ಯುದ್ಧಗಳು ಶುರುವಾಗ್ಬಿಡುತ್ತೆ. ಅಂದರೆ ಶಿವಬಾಬಾ ಅವ್ರ ಮುರಳಿ ನಿಂತೋಯ್ತು ಅಂದರೆ ತಿಳ್ಕೊಳ್ಳಿ ಯುದ್ಧಕ್ಕೆಲ್ಲ ತಯಾರಿಗಳು ಆಗೋಗುತ್ತೆ. ತಯಾರಿಯ ಹೋರೆ ಉಸ್ಕೆ ಸಾಥ್ ನ್ಯಾಚುರಲ್ ಕೆಲಾಮಿಟೀಸ್ ಬಿ ಹೋಂಗೆ. ಆ ತಯಾರಿಗಳು ನಡೀತಾ ಇದೆ, ಪ್ರಕೃತಿಗೆ ವಿಕೋಪಗಳು ಕೂಡ ಶುರುವಾಗುತ್ತೆ. ಇತನೇ ಆದ್ಮಿ ಹೋಂಗೆ ನಹಿ, ಸತ್ಯುಗಕ್ಕೆ ಇಷ್ಟು ಜನ ಇರೋದಿಲ್ಲ ಅಂತ. अब बच्चों को इस पुरानी दुनिया का भूल जाना है. ಮಕ್ಕಳಿಗೆ ಈ ಹಳೆಯ ಪ್ರಪಂಚ ಎಲ್ಲ ಏನಾಗಬೇಕು, ಮರಿಬೇಕು. ಬಾಕಿ ಸ್ವೀಟ್ ಹೋಮ್ ಸ್ವರ್ಗಕ್ಕೆ ಬಾದಶಾಹಿ ಕೋ ಯಾದ್ ಕರ್ನ. ಬಾಕಿ ನೆನಪು ಮಾಡಬೇಕಾಗಿರೋದು ಯಾವುದನ್ನು, ಮಧುರವಾದ ಮನೆಯನ್ನು, ಹೊಸ ಪ್ರಪಂಚವನ್ನು, ರಾಜ್ಯಭಾಗ್ಯವನ್ನು. ಜೈಸೆ ನಯಾ ಘರ್ ಬನಾತೆ ಫಿರ್ ಬುದ್ಧಿ ಮೇ ನಯಾ ಘರ್ ಹಿ ಯಾದ್ ರಹತಾ ಹೈ ನಾ. ಹೇಗೆ ತಂದೆ ಹೊಸದಾಗಿ ಮನೆ ಮಾಡ್ತಾರೆ ಅಂದರೆ ಹೊಸ ಮನೆ ನೆನಪಿರುತ್ತಲ್ವ. ಅಬ್ ಬಿ ನಯಿ ದುನಿಯಾಕ್ಕೆ ಸ್ಥಾಪನಾ ಹೋ ರही. ಈಗ ಹೊಸ ಪ್ರಪಂಚದ ಏನು ನಡೀತಾ ಇದೆ, ಸ್ಥಾಪನೆ ಕಾರ್ಯ ನಡೀತಾ ಇದೆ. ಬಾಬಾ ಹೈ ಸರ್ವ ಕಾ ಸದ್ಗತಿ ದಾತ, ಆತ್ಮ ಹೈ ಸಬ್ ಚಲಿ ಜಾಯಂಗೆ. ಶಿವಬಾಬಾ ಎಲ್ಲರಿಗೂ ಸದ್ಗತಿ ಕೊಡಕ್ಕೆ ಬಂದಿದ್ದಾರೆ. ಮಿಕ್ಕೆಲ್ಲ ಆತ್ಮಗಳು ಪರಂಧಾಮ ಸೇರ್ಕೊಂಡು ಬಿಡ್ತವೆ. ಬಾಕಿ ಶರೀರ ಯಹ ಹಿ ಖತಮ್ ಹೋ ಜಾಯಂಗೆ. ಬಾಕಿ ಶರೀರ ಇಲ್ಲೇ ಏನಾಗೋಗ್ಬಿಡುತ್ತೆ, ಸಮಾಪ್ತಿ ಆಗೋಗ್ಬಿಡುತ್ತೆ. ಆತ್ಮ ಪವಿತ್ರ ಬಂತಿ ಹೇ ಬಾಬಾ ಕಿ ಯಾದ್ ಸೆ. ಆತ್ಮ ಪ್ಯೂರಿಫೈ ಆಗುತ್ತೆ ತಂದೆಯ ನೆನಪಿನಿಂದ. ಪವಿತ್ರ ಜರೂರ್ ಬನ್ನನಾ ಹೇ, ದೇವತಾಯೇ ಪವಿತ್ರ ಏನ. ಪವಿತ್ರ ಆತ್ಮಗಳು ಆಗಲೇಬೇಕಾಗಿದೆ. ದೇವತೆಗಳೆಲ್ಲ ಪವಿತ್ರವಾಗಿರ್ತಾರಲ್ವ. ಮನೋಂಕೆ ಹಾಗೆ ಕಬ್ ಬೀಡಿ ತಂಬಾಕು ಆದಿ ರಕ್ಕಿ ಜಾತಿ ಹೇ ನಹಿ. ಸತ್ಯುಗದಲ್ಲಿ ದೇವಾನ್ ದೇವತೆಗಳೇನಿದ್ರು ಅವ್ರದ್ದು ಮೂರ್ತಿಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ. ಅವ್ರ ಎದುರುಗಡೆ ಬೀಡಿ ತಂಬಾಕು ಇಂಥದ್ದು ಯಾವುದೂ ಏನು ಮಾಡೋದಿಲ್ಲ, ತರೋದು ಇಲ್ಲ ಅಂತ. ವಹೈ ವೈಷ್ಣವ್. ದೇವತೆಗಳೇನಾಗಿದ್ರು, ವೈಷ್ಣವರಾಗಿದ್ದರು. ವಿಷ್ಣುಪುರಿ ಕಹಾ ಜಾತಾ ಹೇ ವೈಸ್ಲೆಸ್ ಪಾರ್ಟ್. ವಿಷ್ಣುಪುರಿ ಅಂತ ಹೇಳಲಾಗುತ್ತೆ ನಿರ್ವಿಕಾರಿ ಪ್ರಪಂಚಕ್ಕೆ. ಯಹ ವಿಶಸ್ ವರ್ಲ್ಡ್. ಈ ಕಲಿಯುಗ ಏನಾಗಿದೆ, ವಿಕಾರಿ ಪ್ರಪಂಚ. अब ವೈಸ್ಲೆಸ್ ವರ್ಲ್ಡ್ ಮೇ ಜಾನಾ ಹೇ ಬಾಕಿ ಥೋಡೆ ಹೇ. ಈಗ ನಿರ್ವಿಕಾರಿ ಪ್ರಪಂಚಕ್ಕೆ ಹೋಗಬೇಕಾಗಿದೆ, ಬಾಕಿ ಸ್ವಲ್ಪ ಸಮಯ ಬಾಕಿ ಉಳ್ಕೊಂಡಿದೆ. तो खुद भी समझते हैं एटॉमिक बॉम्ब से भी सब खत्म हो जाएंगे. ಇಲ್ಲಿ ನೀವು ಖುದ್ದು ತಿಳ್ಕೊತೀರಾ, ಪ್ರಕೃತಿಯ ವಿಕೋಪಗಳು ಅಟಾಮಿಕ್ ಬಾಂಬ್ಸ್ನಿಂದ ಎಲ್ಲ ಖತಮ್ ಆಗುತ್ತೆ. ಲಡಾಯಿ ತೋ ಲಗ್ನಿ ಹೇ ಬೋಲ್ತೆ ಹೇ ಹಮ್ಕೋ ಕೊಯ್ ಪ್ರೇರಣಾ ಕರ್ನೆ ವಾಲಾ ಹೇ. ಯುದ್ಧಗಳು ಆಗಬೇಕಾಗಿದೆ ಹೇಳ್ತಾರೆ, ನಮಗೆ ಯಾರೋ ಪ್ರೇರಣೆ ಮಾಡ್ತಾ ಇದ್ದಾರೆ ಇವೆಲ್ಲ ಮಾಡೋಕ್ಕೆ, ಯುದ್ಧಗಳು ಮಾಡಲಿಕ್ಕೆ ತಯಾರಿಗಳು ಮಾಡ್ಕೊತಾ ಇದ್ದೀವಿ ಅಂತಾರೆ. ಜೋ ಹಮ್ ಬನಾ ರಹೆ ಜಾನ್ತೆ ಅಪ್ನಿ ಕುಲ್ ಕಾ ವಿನಾಶ್ ಹೋ ರಹಾ ಹೈ. ಗೊತ್ತಿದೆ ಅವ್ರಿಗೆ ನಮ್ಮ ಕುಲ ಇದು ಹೋಗುತ್ತೆ ಅಂತ, ಆದ್ರೂ ತಯಾರು ಮಾಡ್ತಾ ಇದ್ದಾರೆ ಅಂದರೆ ಪ್ರೇರಕರು ಯಾರು ಬೇರೆಯವರು ಇರಬೇಕಲ್ಲ. ಪರಂತು ಬನಾನೆ ಬಿಗರ್ ರಹನೆ ಕಾಂಪಿಟಿಷನ್, ಒಬ್ಬರ ಮೇಲೆ ಒಬ್ಬರು ಕಾಂಪಿಟಿಷನ್ ಮೇಲೆ ಮಾಡ್ದಿರ ಇರೋಕ್ಕೆ ಆಗೋದಿಲ್ಲ, ಆ ಥರ ಮಾಡ್ತಾ ಇರ್ತಾರೆ ಅಂತಾರೆ. ಶಂಕರ್ ದ್ವಾರ ವಿನಾಶ ಅಭಿ ಡ್ರಾಮಾ ಮೇ ನೂನ್. ಶಂಕರ್ನಿಂದ ವಿನಾಶ ಅನ್ನೋದು ನಾಟಕದಲ್ಲಿ ಏನಾಗಿದೆ, ಫಿಕ್ಸ್ ಆಗಿಬಿಟ್ಟಿದೆ. ವಿನಾಶ ಸಾಮನೆ ಕಡಾ ಹೇ ಜ್ಞಾನ ಯಜ್ಞ ಸೇ ಸ ವಿನಾಶ ಜ್ವಾಲ ಪ್ರಜ್ವಲಿತ ಹುಯಿನ. ಬಾಬಾ ಹೇಳ್ತಿದ್ದಾರೆ, ಶಂಕರ್ನ ಪ್ರೇರಣೆ ವಿನಾಶ ಜ್ವಾಲೆ ಪ್ರಜ್ವಲಿತ ಆಯಿತು ಅಂತ ತೋರಿಸಲಾಗಿದೆ. ಅಭಿ ತುಮ್ ಸ್ವರ್ಗಕ್ಕೆ ಮಾಲೀಕ್ ಬಂದಕ್ಕೆ ಲಿಯೇ ಪಡ್ ರಹೆ ಹೋ. ಈಗ ನೀವು ಸ್ವರ್ಗದ ಮಾಲೀಕರಾಗಲಿಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಿ, ಓದ್ತಾ ಇದ್ದೀರಿ. ಯಾ ಪುರಾನಿ ದುನಿಯಾ ಖತಮ್ ಹೋ ನಹಿ ಬನ್ ಜಾಯಂಗೆ. ಈ ಹಳೆ ಪ್ರಪಂಚ ಸಮಾಪ್ತಿ ಆಗಿಬಿಟ್ಟು ಹೊಸ ಪ್ರಪಂಚ ತಯಾರಿ ಆಗೋಗುತ್ತೆ. ಈ ಚಕ್ರ ಫಿರ್ತಾ ಇರತ್ತೆ, ಈ ಸೃಷ್ಟಿ ಚಕ್ರ ಏನಾಗ್ತಾ ಇರುತ್ತೆ, ಸುತ್ತಾಲೆ ಇರುತ್ತೆ. ಹಿಸ್ಟ್ರಿ ಮಸ್ಟ್ ರಿಪೀಟ್. ಇತಿಹಾಸ ಪುನರಾವೃತ್ತಿ ಆಗಲೇಬೇಕು, ಇದು ನಿಲ್ಸಕ್ಕಾಗಲ್ಲ. पहले आदि सनातन देवी देवता धर्म था, फिर चंद्रवंशी क्षत्रिय धर्म, फिर उनके बाद इस्लामी बौद्ध आदि आए. ನಾವು ಹೇಳ್ತಾರೆ ಮೊದಲು ಸನಾತನ ದೇವಿ ದೇವತಾ ಧರ್ಮ ಇತ್ತು,
ನಂತರ ಚಂದ್ರವಂಶದ ಕ್ಷತ್ರಿಯ ಧರ್ಮ ಆಯಿತು. ಅದರ ನಂತರ ಇಸ್ಲಾಮಿಗಳು, ಬೌದ್ಧಿಗಳು ಎಲ್ಲರೂ ಬಂದರು. ಜರೂರ್ ಪಹಲೆ ನಂಬರ್ ವಾಲಾ ಆಯಂಗೆ ಅವ್ರ ಸಬ್ ವಿನಾಶ ಹೋ ಜಾಯಂಗೆ. ಮೊದಲನೇದಾಗಿ ಬಂದಾಗ ಸನಾತನ ದೇವತಾ ಧರ್ಮದವರೇ ಬಂದರು. ಆಮೇಲೆ ಏನಾಯಿತು, ಬೇರೆ ಅವರೆಲ್ಲ ವಿನಾಶ ಹೊಂದಿದ್ರು. ತುಂಬ ಬಚ್ಚೋಂಕ ಪ್ಲ್ಯಾನ್ ಕೌನ್ ಪಡಾರೆ. ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ವಿದ್ಯೆ ಯಾರು ಓದಿಸ್ತಾ ಇದ್ದಾರೆ? ವಹೇ ನಿರಾಕಾರ್ ಗಾಡ್ ಫಾದರ್ ಶಿವ ಬಾಬಾ. ಇಷ್ಟೆಲ್ಲ ಓದಿಸ್ತಾ ಇರೋದು ಯಾರು? निराकार शिव बाबा वही शिक्षक है, सदगुरु है. आने से ही पढ़ाई शुरू करते हैं. इसलिए लिखा हुआ है शिव जयंती सो गीता जयंती, गीता जयंती सो श्री कृष्ण जयंती. और ಬರ್ತಾ ಇದ್ದಂಗೆ ವಿದ್ಯೆ ಸ್ಟಾರ್ಟ್ ಆಗೋಗುತ್ತೆ. ಬರ್ತಾ ಇದ್ದಂಗೆ ಗುರು ವಿದ್ಯೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಬರೆಯಲ್ಪಟ್ಟಿದೆ ಶಿವ ಜಯಂತಿನೇ ಗೀತಾ ಜಯಂತಿ. ಗೀತಾ ಜಯಂತಿಯಿಂದನೇ ಕೃಷ್ಣ ಜಯಂತಿ ಆಗುತ್ತೆ. ಶಿವ ಬಾಬಾ ಸತ್ಯುಗ್ ಕಿ ಸ್ಥಾಪನಾ ಕರ್ತಾರೆ. ಶಿವ ತಂದೆ ಬಂದು ಸತ್ಯುಗದ ಸ್ಥಾಪನೆಯನ್ನು ಮಾಡ್ತಾರೆ. ಅಭಿ ತುಮಕೋ ಪಡಾನೆ ವಾಲ ಕೊಯ್ ಸಾಧು ಸಂತ ಮನುಷ್ಯ ನಹಿ. ಇಷ್ಟೆಲ್ಲ ವಿದ್ಯೆ ಕಲಿಸ್ತಾ ಇರೋ ಅಂಥವರು ಯಾವುದೇ ಸಾಧು ಸಂತ ಮನುಷ್ಯರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾತೋ ದುಃಖ ಹರ್ತ ಸುಖ ಕರ್ತ ಬೇಹದ್ ಕಾ ಬಾಪ್ ಹೈ. ಇಷ್ಟೆಲ್ಲ ಕಲಿಸ್ತಾ ಇರೋ ಅಂಥವ್ರು, ದುಃಖ ದೂರ ಮಾಡೋರು, ಸುಖ ಕೊಡ್ತಕ್ಕಂಥವ್ರು ತಂದೆ ಆಗಿದ್ದಾರೆ. ಕಿಸ್ ಜನ್ಮಕ್ಕೆ ಲಿಯೇ ತುಮಕೋ ವರ್ಷ ದೇತೆ ಹೈ. 21 ಜನ್ಮಗಳಿಗೋಸ್ಕರ ತಂದೆ ಬಂದು ಏನು ಕೊಡ್ತಾ ಇದ್ದಾರೆ? ಆಸ್ತಿಯನ್ನು ಕೊಡ್ತಾ ಇದ್ದಾರೆ. विनाश तो होना ही है. इस समय के लिए ही कहा जाता है किसकी दबी रही धूल में जिनकी राजा खाए. ನೋಡಿ, ವಿನಾಶ ಅಂತೂ ಆಗಲೇಬೇಕು. ಈ ಸಮಯದ್ದೇನೆ ಗಾಯನ ಇರೋದು. ವಿನಾಶದಲ್ಲಿ ಕೆಲವ್ರದ್ದೇನಾಗುತ್ತೆ? ಮಣ್ಪಾಲಾಗುತ್ತೆ. ಕೆಲವ್ರದ್ದೇನಾಗುತ್ತೆ? ರಾಜರು ತಿಂದಾಕ್ತಾರೆ. ಕೆಲವ್ರದ್ದೇನಾಗುತ್ತೆ? ಬೆಂಕಿ ಪಾಲಾಗುತ್ತೆ. ಕೆಲವ್ರದ್ದೇನಾಗುತ್ತೆ? ಬ್ಯಾಂಕ್ಗಳಲ್ಲೇ ಉಳ್ಕೊಂಡು ಬಿಡುತ್ತೆ. ಇವಾಗೆಲ್ಲ ಆನ್ಲೈನ್ ಪೇಮೆಂಟ್ಗಳು ಇವೆಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲ ನಿಂತೋಯ್ತು, ಮೇಲೆ ನೆಟ್ವರ್ಕ್ ನಿಂತೋಯ್ತು ಅಂದರೆ ಏನಾಗುತ್ತೆ? ಏನು ಮಾಡೋಕ್ಕಾಗೋದಿಲ್ಲ. ಚಕಾಕಾರಿ ಚೋರಾಕಾರಿ ಬಿ ಬಹುತ್ ತುಂಬ ಕಳ್ತನಗಳಾಗ್ತವೆ ಅಂತ. ಆಗ ಬಿ ಲಗ್ನಿ ಬೆಂಕಿ ಹತ್ಕೊಳುತ್ತೆ. ಮಣ್ಣು ಪಾಲು ಕೆಲವ್ರದ್ದು, ನೀರು ಪಾಲು ಕೆಲವ್ರದ್ದು, ಕಳ್ಳಕಾಕರ ಪಾಲು ಕೆಲವ್ರದ್ದು, ಏನೇನೋ ಆಗೋಗುತ್ತೆ. ಡಿನಾಮಿನೇಷನ್ ಆಯ್ತಲ್ಲ, ನೋಟ್ ಬ್ಯಾನ್. ಅವಾಗ ಎಷ್ಟೋ ಜನ ದುಡ್ಡು ಎಲ್ಲಂದರೆ ಎಲ್ಲಿ ಎತ್ಕೊಂಡು ಬಿಸಾಕ್ಬಿಟ್ರು, ಸುಟ್ಟಾಕಿದ್ದಾರೆ, ನೀರಿನಲ್ಲಿ ಹಾಕಿದ್ದಾರೆ, ಗೊತ್ತೇ ಆಗಲಿಲ್ಲ ಏನೇನಾಯಿತು. ಯಜ್ಞ ಮೇ ಸಬ್ ಸ್ವಾಹ ವೋ ಜಾಯಂಗೆ. ಕಲಿಯುಗ ಈ ಮಹಾವಿನಾಶದಲ್ಲಿ ಎಲ್ಲೂ ಏನಾಗುತ್ತೆ? ಸ್ವಾಹ ಆಗುತ್ತೆ. ಅಭಿ ಥೋಡಿ ಥೋಡಿ ಆಗ ಲಗೆಗೆ ಫಿರ್ ಬಂದು ಹೋತಿ ಜಾಯ್. ಸ್ವಲ್ಪ ಬೆಂಕಿ ಹತ್ಕೊಳುತ್ತೆ, ಸ್ವಲ್ಪ ಬಂದ್ ಆಗ್ತಾ ಇರುತ್ತೆ. ಥೋಡ ಅರ್ಜುನ್ ದೇವಿ, ಸ್ವಲ್ಪ ನಿಧಾನ ಆಗ್ತಾ ಇದೆ. ಸಬ್ ಆಪಸ್ ಮೇ ಲಡಂಗೆ, ಚುಡಾನೆ ವಾಲ ಕೊಯ್ रहेगा नहीं. ಎಲ್ಲರೂ ಗಲಾಟೆಗಳಿದ್ದು ಬಿಡ್ತಾರೆ. ಎಲ್ಲ ದೇಶಗಳಲ್ಲಿ ಯುದ್ಧಗಳು ಸ್ಟಾರ್ಟ್ ಆಗೋಗುತ್ತೆ. ಯಾರನ್ಯಾರೋ ಬಿಡಿಸೋರೇ ಇರೋದಿಲ್ಲ ಅಂತಾರೆ. ಚುಡಾನೆ ವಾಲ ಕೊಯ್ नहीं रहेगा. ರಕ್ತ ಕಿ ನದಿಯ ಕಾ ಬಾದ್ ಫಿರ್ ದೂದ್ ಕಿ ನದಿಯ ಬೈ. ರಕ್ತದ ನದಿಗಳು ಹರಿತಾವೆ, ಆನಂತರ ಹಾಲಿನ ನದಿಗಳು ಹರಿತಾವೆ. ಉನ್ಕೋ ಕಹಾ ಜಾತಾ ಹೈ ಕೋನೆ ನೆ ನಾಯಕ್ ಖೇಲ್. ಅಂತಿಮ ಸಮಯದ್ದೇನೆ ಹೇಳ್ತಾರೆ ಏನಂತ? ಕೂನೆ ನಾಯಕ್ ಖೇಲ್ ಅಂತ. बच्चों ने साक्षात्कार भी किया, इन आंखों से भी देखेंगे. ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಿ, ಇದನ್ನು ಕಣ್ಣಿಂದ ನೀನು ನೋಡ್ತೀರಾ ಮುಂದೆ. विनाश के पहले बाबा को याद करना तो तमो प्रधान से आत्मा से सतो प्रधान बन जाए. ವಿನಾಶ ಆಗಕ್ಕೆ ಮುಂಚೆನೇ ಯೋಗ ಚೆನ್ನಾಗಿ ಮಾಡಿಬಿಡಿ. ತಮೋ ಪ್ರಧಾನ ಆತ್ಮಗಳು ಸತೋ ಪ್ರಧಾನ ಆಗಿಬಿಡ್ಬೇಕು. ಬಾಬಾ ನೈ ದುನಿಯಾ ಸ್ಥಾಪನಾ ಕರ್ನೆ ಕೆ ಲಿಯೇ ತುಮಕೋ ತಯಾರ್ ಕರ್ ರಹೆ. ತಂದೆ ಬಂದು ಹೊಸ ಪ್ರಪಂಚವನ್ನು ತಯಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ? ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ರಾಜಧಾನಿ ಪೂರಿ ಸ್ಥಾಪನಾ ಹೋ ಜಾಯಂಗೆ ಫಿರ್ ವಿನಾಶ. ರಾಜಧಾನಿ ಸ್ಥಾಪನೆ ಆಗೋಯ್ತು ಅಂದರೆ ವಿನಾಶ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅಚ್ಚ मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन धारणेಗೋಸ್ಕರ पॉइंट्स. विष्णुपुरी में चलने के लिए ಸ್ವಯಂ को लायक बनाना है. ವಿಷ್ಣುಪುರಿನಲ್ಲಿ ಹೋಗಬೇಕು ಅಂದರೆ ಸ್ವಯಂ ಏನು ಮಾಡ್ಕೋಬೇಕು? ತಯಾರಿ ಮಾಡ್ಕೊಳ್ಳಿ. ಸಂಪೂರ್ಣ ಪಾವನ್ बनना है, ಅಶುದ್ಧ ಖಾನ್-ಪಾನ್ ತ್ಯಾಗ कर देना. ಸಂಪೂರ್ಣ ಪಾವನರು ಆಗಬೇಕು. ಅಶುದ್ಧ ಆಹಾರಗಳನ್ನು, ತಿಂಡಿ ತೀರ್ಥಗಳನ್ನೆಲ್ಲ ತ್ಯಾಗ ಮಾಡಿಬಿಡಿ. ವಿನಾಶಕ್ಕೆ ಪೆಹಲೆ ಅಪ್ನಾ ಸಬ್ ಕುಚ್ ಸಫಲ್ ಕರ್ನಾ. ವಿನಾಶ ಆಗೋದಕ್ಕೆ ಮುಂಚೆನೇ ಎಲ್ಲವನ್ನು ಏನು ಮಾಡ್ಕೊಂಡ್ಬಿಡಿ? ತನು ಮನ ಧನ ಎಲ್ಲ ಸೇವೆ ಮಾಡಿ
सफल ಮಾಡಿಕೊಂಡು जल्दी जल्दी पढ़कर होशियार होना है, कोई भी विकर्म ना हो इसलिए ध्यान रखना. ಬೇಗ ಬೇಗ ಓದ್ಬಿಟ್ಟು ರೆಡಿ ಆಗಿಬಿಡಿ. ಯಾವುದೇ ವಿಕರ್ಮಗಳು ಕೂಡ ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ಗಮನ ಇಡಿ. वरदान त्याग और तपस्या द्वारा सेवा में सफलता प्राप्त करने वाले सच्चे सेवादारी भव. ತ್ಯಾಗ ಮತ್ತು ತಪಸ್ಸು ಇದರೆರಡರಿಂದ ಸೇವೆ ಮಾಡಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳೋರು ಸತ್ಯ ಸೇವಾದಾರಿಗಳು ಆಗಿರಿ. ಸೇವಾ में सफलता का मनुष्य मुख्य साधन है त्याग और तपस्या. ಸೇವೆಯಲ್ಲಿ ಸಫಲತೆಯ ಮುಖ್ಯ ಆಧಾರ ಆಗಿದೆ ತ್ಯಾಗ ಮತ್ತು ತಪಸ್ಸು. त्याग अर्थात मनसा संकल्प में भी त्याग. त्याग ಅಂದರೆ मनसा संकल्पದಲ್ಲಿ ಕೂಡ त्याग ಆಗಬೇಕು. किसी परिस्थिति के कारण, मर्यादा के कारण मजबूरी से त्याग करना यह त्याग नहीं है. ಏನೋ ಒಂದು ಪರಿಸ್ಥಿತಿ ಬಂತು, ಏನೋ ಮರ್ಯಾದೆಗಳು ಬಂತು, ಕಷ್ಟದಿಂದ ತ್ಯಾಗ ಮಾಡೋದು ತ್ಯಾಗ ಅಲ್ಲ. लेकिन ज्ञान स्वरूप से संकल्प से भी त्यागी बनो तब तपस्वी अर्थात सदा बाबा के लगन में लवलीन ज्ञान स्वरूप प्रेम आनंद सुख शांति का सागर में समा जाए ಸಮಯುವಿಗೆ. ಬಾಬಾ ಹೇಳ್ತಿದ್ದಾರೆ, ಜ್ಞಾನ ಸ್ವರೂಪದಿಂದ ಸಂಕಲ್ಪದಿಂದ ತ್ಯಾಗಿಗಳಾಗಿ ತಪಸ್ವಿಗಳು ಸದಾ ತಂದೆಯ ಲಗನ್ನಲ್ಲಿ ಲವಲೀನರಾಗಿರಿ. ಜ್ಞಾನ ಪ್ರೇಮ ಆನಂದ ಸುಖ ಶಾಂತಿ ಸಾಗರದಲ್ಲಿ ಮುಳುಗಿರಬೇಕು. ಯಾವುದ್ರಲ್ಲಿ ಮುಳುಗಿರಬೇಕು? ಇದರಲ್ಲಿ ಮುಳುಗಿರಬೇಕು. ऐसे त्यागी तपस्वी ही सेवा में सफलता प्राप्त करने वाले सच्चे सेवादारी. ಈ ರೀತಿ ತ್ಯಾಗಿಗಳು ತಪಸ್ವಿಗಳು ಸೇವೆಗಳಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿರುವಂಥವರೇ ಸತ್ಯ ಸೇವಾದಾರಿಗಳು ಆಗಿರ್ತಾರೆ. ಸ್ಲೋಗನ್ अपनी तपस्या द्वारा शांति के वाइब्रेशन फैलाने ही विश्व ಸೇವಾದಾರಿ बनना है. ನೋಡಿ, ತಮ್ಮ ತಪಸ್ಸಿನಿಂದ ಏನು ಮಾಡಬೇಕಾಗಿದೆ? ಶಾಂತಿಯ ವೈಬ್ರೇಷನ್ಸನ್ನು ಹರಡಿಸುವಂಥವ್ರು ವಿಶ್ವ ಸೇವಾದಾರಿಗಳು ಆಗಿರಿ. ಅರ್ಥವಾಯ್ತಾ ಇವತ್ತಿನ ಸ್ಲೋಗನ್? ಅಚ್ಚಾ, ಓಂ ಶಾಂತಿ.